ಅದರ ಹತ್ರ ರಸ್ತೆಯು ಬಹಳಷ್ಟು ಕೆಟ್ಟೋದಂಥ ರಸ್ತೆ ಅದು. ರಸ್ತೆ ಗದ್ದೆ ಥರ ಆಗಿತ್ತು. ಆವಾಗ ಏನು ಮಾಡೋದು ಅಂತ ಏನು ಮಾಡುವಾಗ ನಾನು ಈ ಕಂಬಳದ ಕೋಣಗಳನ್ನು ಹಿಡ್ಕೊಂಡು ನಾನು ಅದರಲ್ಲಿ ಕಂಬಳ ಓಡಿಸಿದೆ. ರೈಲ್ವೆ ಬ್ರಿಡ್ಜ್ ಆಗಲಿಕ್ಕೆ ಶುರುವಾಯಿತು. ರೈಲ್ವೆ ಬ್ರಿಡ್ಜ್ ಆಗುವಾಗ ಭಾಳಷ್ಟು ಕುಂಠಿತ ಆಗಿ ಅಲ್ಲಿ ಬಹಳಷ್ಟು ಸಾವು ನೋವು ಉಂಟಾಯಿತು. ಅಂದರೆ ಬಹಳಷ್ಟು ಆಕ್ಸಿಡೆಂಟ್ ಆಗಿ ಹಸಿ ಜೀವವನ್ನು ತೆಗೆದುಕೊಳ್ಳುವ ಹೋಗುವಂಥ ಅಲ್ಲಿ ಸಂದರ್ಭ ಬಂತು. ಯಾಕಂತ ಹೇಳಿದ್ರೆ ನೋಡಿ, ಈಗ ನಾನು ಇತ್ತೀಚೆಗೆ ಸಾಧಾರಣ 505 ಅನಾಥ ಶವಗಳನ್ನು ನಾನು ಅಂತ್ಯ ಸಂಸ್ಕಾರ ಮಾಡಿದ್ದೇನೆ. ಹೇಗೆ ಮಾಡಿದ್ದೇನೆ ಅಂತ ಹೇಳಿದರೆ, ಎಮರ್ಜೆನ್ಸಿ ಕಾನೂನು ಪ್ರಕಾರ ಪೊಲೀಸ್ ಇಲಾಖೆಗೆ ಏನು ಅಲ್ಲಿ ಈಗ ಕಾನೂನಲ್ಲಿ ಏನಂತ ಹೇಳಿದರೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಹೆಣವನ್ನು ಆಸ್ಪತ್ರೆಗೆ ಇಡಲಿಕ್ಕಿಲ್ಲ. ಆವಾಗ ಇಡಲಿಕ್ಕಿಲ್ಲ, ಇಲ್ಲಿಗೆ ಇಡಬೇಕಂತ ಅವಕಾಶ ಉಂಟು, ಅಲ್ಲಿ ಇಡಲಿಕ್ಕಿಲ್ಲ. ಆವಾಗ ನಾನು ಹೇಳ್ತೇನೆ, ಎಷ್ಟು ಹೊತ್ತು ಬಿಡಬೇಕಾದ್ರೆ ನನ್ನ ಮನೆಯಲ್ಲಿ ಇಡಿ ಅಂತೇಳಿ ನನ್ನ ಮನೆಯಲ್ಲಿರುವ ಶಿಥಲೀಕರಣದ ಪೆಟ್ಟಿಗೆಯಲ್ಲೇ ನಾನು ಶವವನ್ನು ಇಟ್ಟಿದ್ದೇನೆ. ಅದೂ ಅಲ್ಲದೆ ನಾಯಿಯನ್ನು ಕೂಡ ಇಟ್ಟಿದ್ದೇನೆ ನಾನು. ನಮಸ್ಕಾರ ವೀಕ್ಷಕರೇ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಉಡುಪಿ ಜಿಲ್ಲೆಯಲ್ಲಿ ಸಮಾಜ ಸೇವೆ ಅಂದರೆ ನೆನಪಾಗುವ ಹೆಸರುಗಳಲ್ಲಿ ಇವರ ಹೆಸರು ಕೂಡ ಒಂದು. ಎಷ್ಟೋ ಅನಾಥ ಶವಗಳಿಗೆ ಹೆಗಲು ಕೊಟ್ಟು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ತಮ್ಮ ಸಮಾಜ ಸೇವೆಯಲ್ಲೇ ಖುಷಿಯನ್ನು ಪಡುತ್ತಿರುವ ನಿತ್ಯಾನಂದ ಒಳಕಾಡು ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ನಮಸ್ತೆ ಸರ್. ಸಮಾಜ ಸೇವೆಯ ಬಗ್ಗೆ ತಿಳಿಯುವ ಮೊದಲು ನಿಮ್ಮ ಬಾಲ್ಯ ಹೇಗಿತ್ತು ಹಾಗೂ ಶಿಕ್ಷಣದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ? ನಾವು ಬಾಲ್ಯದಿಂದಲೇ ಹುಟ್ಟು ಬಡವ. ಅಂದರೆ ನನ್ನ ತಾಯಿ ಮನೆ ಕೆಲಸ ಮಾಡಿಕೊಂಡು ನಮ್ಮ ಮಕ್ಕಳನ್ನೆಲ್ಲ ಸಾಕ್ತಿದ್ರು. ಹಾಗೆ ನನ್ನ ಮಾವ ಕೂಡ ಅವರು ಮುಂಬೈಯಲ್ಲಿದ್ದು ಅಲ್ಲಿ ಸ್ವಲ್ಪ ಸ್ವಲ್ಪ ಕಷ್ಟದಿಂದ ನಮ್ಮನ್ನು ಸಾಕುವಂಥ ಪ್ರಯತ್ನವನ್ನು ಮಾಡ್ತಿದ್ದರು. ನಮಗೆ ವಿದ್ಯಾಭ್ಯಾಸ ಕಲಿಯಬೇಕು ಅಂತ ಹೇಳಿದರೆ ಹೋಗಲಿಕ್ಕೂ ನಮಗೆ ಅಲ್ಲಿ ಹೊತ್ತಿನಲ್ಲಿ ಅವಕಾಶ ನಮಗೆ ಇಲ್ಲ ಅಂತ ಹೇಳಿದ್ರೆ, ಎಲ್ಲರೂ ಶಾಲೆ ಹೋಗ್ತಾರೆ ಎಂಬ ದೃಷ್ಟಿಯಿಂದ ನಾವು ಅವರ ಜೊತೆಗೆ ಹೋಗೋದು, ಏನೋ ಒಂದು ಭಾಗವನ್ನು ಕೂತ್ಕೊಳ್ಳೋದು. ಯಾಕಂತ ಹೇಳಿದರೆ ನಮಗೆ ಯಾವ ರೀತಿಯೂ ಕೂಡ ಆ ರೀತಿ ಮಕ್ಕಳ ಅದಕ್ಕೆ ಆಗಿರುವಾಗ ಮನೆಯ ಕಷ್ಟವೇ ಒಂದು ನಮಗೆ ಜಾಸ್ತಿ ಆದ ಕಾರಣ ನಮಗೆ ಹೆಚ್ಚು ಓದಲು ಆಗಲಿಲ್ಲ. ಆದರೂ ಕೂಡ ನಾನು 8ನೇ ತರಗತಿಯನ್ನು ಉಡುಪಿಯಲ್ಲಿ ಮಾಡಿದ್ದೇನೆ, ಒಳಕಾಡು ಶಾಲೆಯಲ್ಲಿ. ಆದರೆ ಅದರ ನಂತರ 10ನೇ ತರಗತಿಯವರೆಗೆ ನಾನು ನಮ್ಮ ಮಾವನವರು ಆದಂಥ ಇಲ್ಲಿ ರಾಯಚೂರಲ್ಲಿದ್ದರು, ಅಲ್ಲಿ ನಾನು ರಾಯಚೂರಿಗೆ 10ನೇ ಕ್ಲಾಸ್ ತರಗತಿ ಮಾಡಿದೆ. ಆದರೂ ಕೂಡ ಫೈಲ್. ಆದರೂ ಕೂಡ ನನಗೆ ಕಷ್ಟ ಜೀವನ ಅಂತೇಳಿದರೆ, ನನಗೆ ಇಲ್ಲಿ ಕೆಲಸ ಇಲ್ಲ, ಮಾಡಿದ ತಾಯಿಯವರಿಗೆ ಕಷ್ಟ. ಆವಾಗ ನಾನು ಏನೋ ಒಂದು ವರ್ಕ್ಶಾಪಿನಲ್ಲಿ ನಾನು ಕೆಲಸಕ್ಕೆ ಸೇರಿದೆ, ವಿಕಾಸ್ ಫೌಂಡ್ರಿ ಎಂಬ ವರ್ಕ್ಶಾಪಿನಲ್ಲಿ ಕೆಲಸಕ್ಕೆ ಸೇರಿದೆ. ಅಲ್ಲಿ ತಿಂಗಳಿಗೆ 40 ರೂಪಾಯಿ ಪ್ರಕಾರ ನಾನು ಕೆಲಸಕ್ಕೆ ಸೇರಿ 7 ವರ್ಷ ಸರ್ವಿಸ್ ಮಾಡಿದೆ. 7 ವರ್ಷದಲ್ಲಿ ನನಗೆ 250 ರೂಪಾಯಿಯನ್ನು ನನಗೆ ಸಂಬಳ ಆಗಿದೆ. ಅದರ ನಂತರ ನನಗೆ ಮತ್ತು ಅವರಿಗೆ ನಮ್ಮ ಗ್ಯಾರೇಜಿನ ದನಿಯವರಿಗೆ ನಮಗೆ ಸ್ವಲ್ಪ ಮಾತುಕತೆಯಾಗಿ ನಾನು ಅಲ್ಲಿಂದಲೇ ಕೆಲಸವನ್ನು ಬಿಟ್ಟು ನನಗೆ ಏನು ಮಾಡೋದು ತೋಚಲಿಲ್ಲ. ಆವಾಗ ನಾನು ನಮ್ಮ ಸರಳಾಯ ಕಂಪೌಂಡಲ್ಲಿ ನಮ್ಮ ಮನೆ ಇರುವಾಗ ಅಲ್ಲೇ ನಮ್ಮದೊಂದು ಮರ ಇತ್ತು, ತೆಂಗಿನದು ಮಾವಿನ ಮರ. ಆವಾಗ ನನಗೆ ಮಾವಿನ ಮರ ನಮ್ಮ ಓನರ್ ಹೇಳಿದರು, ಇದನ್ನು ಯಾರಿಗಾದರೂ ಕೊಡು ಮಾರೆ, ಮಾವಿನ ಮರ ಇಲ್ಲಿ ನಮಗೆ ಕಷ್ಟ ಆಗ್ತದೆ, ಗುಡಿಸ್ಲಿಕ್ಕೆಲ್ಲ ಕಷ್ಟ ಆಗ್ತದೆ, ಅದನ್ನು ಯಾರು ಕೊಡು ಅಂತ ಹೇಳಿದಕ್ಕೆ ನಾನು ಹೇಳಿದೆ, ನಾನೇ ತಗೊಳ್ತೇನೆ ಅಂತೇಳಿ ಧೈರ್ಯದಲ್ಲಿ 350 ರೂಪಾಯಿಗೆ ತೊಗೊಂಡೆ. ಆ 350 ತೊಗೊಂಡು ನನಗೆ ಅದನ್ನು ಏನು ಮಾಡೋದು ನನಗೆ ಗೊತ್ತಿಲ್ಲ. ಹಾಗೆ ಹೀಗೆ ಮತ್ತೆ ಹೋಗುವಾಗ ನಮ್ಮೊಂದು ಆತ್ಮೀಯರು ಇದ್ದರು, ಅವ್ರ ಹತ್ರ ಕೇಳಿದೆ, ಹೀಗೆ ನನ್ನ ಮರವನ್ನು ತಗೊಂಡಿದ್ದೇನೆ ಮಾರೆ, ಅದಕ್ಕೆ ಎಂಥದ್ದು ಮಾಡೋದು ಗೊತ್ತಾಗೋದಿಲ್ಲ ನನಗೆ, ಆಗ ಏನಾದರೂ ಅದಕ್ಕೆ ಏನು ಮಾಡಬೇಕಲ್ಲ ಅಂತ. ಅದಕ್ಕೆ ಅವರು ಹೇಳಿದರು, ನೀನು ಎಷ್ಟಕ್ಕೆ ತೊಗೊಂಡಿದ್ದೆ? ನಾನು 350, ನಾನು 700 ರೂಪಾಯಿ ಕೊಡ್ತೇನೆ ಅಂತೇಳಿ ಅವರು 700 ರೂಪಾಯಿಗೆ ಅದನ್ನು ಖರೀದಿ ಮಾಡಿದರು. ಅದರ ನಂತರ ನಾನು ಆ 700 ರೂಪಾಯಿ 300 ಪ್ಲಸ್ 50 ಪ್ಲಸ್ 350 ಲಾಭ ಆಯ್ತಲ್ಲ ಅಂತ ದೃಷ್ಟಿಯಿಂದ ಒಂದು ಕಡೆ ಕೆಲಸ ಇಲ್ಲ, ಒಂದು ಕಡೆಯಲ್ಲಿ ಇಲ್ಲಿ ಲಾಭದ ಅಂಶ ನನಗೆ ಜಾಸ್ತಿ ಖಂಡಿತ. ಆವಾಗ ಅದನ್ನೇ ನಾನು ಆ ಹಣವನ್ನು ಇಟ್ಕೊಂಡು ನಾನು ಬೇರೆ ಬೇರೆ ರೀತಿಯಲ್ಲಿ ಮರವನ್ನು ವ್ಯಾಪಾರ ಮಾಡಿಕೊಂಡು, ಈ ಸಾಗುವಾನಿ ಮರ, ಮಾವಿನ ಮರ, ತೆಂಗಿನ ಹಲಸಿನ ಮರ ಎಲ್ಲ ಸಣ್ಣ ಮರ ಅಂತ ತೆಗೆದುಕೊಂಡು ನಾನು ವ್ಯಾಪಾರ ಮಾಡಲು ಶುರು ಮಾಡಿದೆ. ವ್ಯಾಪಾರ ಮಾಡಲು ಶುರು ಮಾಡುವಾಗ ನನಗೆ ಅದರಲ್ಲಿ ಒಳ್ಳೆಯ ಸಂಪಾದನೆ ಬಂತು. ಒಳ್ಳೆಯ ಸಂಪಾದನೆ ಬಂದ ನಂತರ ನನಗೆ ಒಂದು ಏನಾಯಿತು ಅಂತೇಳಿ ಹಣವು ಜಾಸ್ತಿ ಆಯಿತು. ಆವಾಗ ನಾನೊಂದು ಟೆಂಪೋ ತಗೊಳ್ಳು ಅಂತೇಳಿ ಟೆಂಪೋವನ್ನು ಖರೀದಿಸಿದೆ. ಖರೀದಿಸಿದ ನಂತರ ಅದಕ್ಕೆ ನನಗೆ ಲೋನ್ ಮಾಡುವ ಮುಖಾಂತರ ಆಯಿತು. ಆ ಲೋನು ಕಟ್ಟಲಿಕ್ಕೆ ನಾನು ಟೆಂಪೋವನ್ನು ತಗೊಂಡ ನಂತರ ನನಗೆ ನನ್ನ ಮಾಡುವಂಥ ಬಿಸ್ನೆಸ್ ಸ್ವಲ್ಪ ಕಡಿಮೆ ಆಯಿತು. ಆವಾಗ ನನಗೆ ಅದನ್ನು ಲೋನ್ ಕಟ್ಟಬೇಕು. ಆಗಿರುವಾಗ ನಾನು ನಮ್ಮ ಇಲ್ಲಿ ಬೆಳ್ಳೆ ಪಳ್ಳಿಗಳಲ್ಲೆಲ್ಲ ಕೆಲವರೆಲ್ಲ ಮರವನ್ನು ಬಾಡಿಗೆ ರೂಪದಲ್ಲಿ ನಾನು ಮರವನ್ನು ತಗೊಂಡು ಬರ್ತಿದ್ದೆ. ಅದು ಬಾಡಿಗೆ ರೂಪ ನಂದು, ಅವರು ಏನು ಯಾವ ರೂಪದಲ್ಲಿ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದರೂ ಕೂಡ ನಾನು ಅಲ್ಲಿ ಪಳ್ಳಿ, ನಿಂಜೂರು ಆ ಕಡೆಯಿಂದ ಬಾಡಿಗೆ ರೂಪದಲ್ಲಿ ನಾನು ಬಂದು, ಯಾಕಂದ್ರೆ ನನಗೆ ಇದು ಲೋನ್ ಕಟ್ಟಬೇಕು. ಅದರ ನಂತರ ಈ ನನ್ನ ವಾಹನದ ಮೇಲೆ ಈ ಫಾರೆಸ್ಟ್ನ ಇಲಾಖೆಯವರಿಗೆ ಸ್ವಲ್ಪ ಕಣ್ಣು ಬಿತ್ತು. ಯಾಕಂತ ಹೇಳಿದರೆ ಇವನು ಕಳ್ಳ ಸಾಗಾಟ ಮಾಡ್ತಾನೆ, ಮರದ ವ್ಯಾಪಾರ ಮಾಡ್ತಾನೆ ಅಂತೇಳಿ ಅವರ ಕಿವಿಗೆ ಯಾರೋ ಹೇಳಿದರು. ಹಾಗಾಗಿ ಅವರು ನನಗೆ ಹೇಳಿದರು, ನಾನು ಇಲ್ಲ ಸರ್, ನಾನು ಮರದ ವ್ಯಾಪಾರ ಮಾಡೋದಿಲ್ಲ, ನಾನು ಬಾಡಿಗೆ ರೂಪದಲ್ಲಿ ಹೋಗೋದು, ಯಾಕಂತೇಳಿ ಲೋನ್ ಕಟ್ಟಲಿಕ್ಕೆ ಬೇಕು. ಹಾಗೆ ಇದು ಮಾಡಿದೆ.
ಆದರೂ ಕೂಡ ಅವರು ನನ್ನನ್ನು ಒಪ್ಪದೆ ನನ್ನನ್ನು ಒಮ್ಮೆ ಬೆನ್ನಟ್ಟಿ ಬಂದರು. ಆ ಬೆನ್ನಟ್ಟಿ ಬರುವಾಗ ನಾನು ಅದರ ಒಳ್ಳೆ ಮರ ಏನು ಇದಲ್ಲ, ಏನು ಕಳ್ಳ ಮರ ಅಲ್ಲ. ಅದರುವಾಗ ನಾನು ಅದನ್ನು ತಗೊಂಡು ಬರುವಾಗ ಅವರು ನನ್ನ ಹಿಂದೆ ಬಂದಂತೆ ನಾನು ಬೇರೆ ರಸ್ತೆಯಲ್ಲಿ ಹೋಗುವಾಗ ಗಾಡಿ ಚರಂಡಿಗೆ ಬಿದ್ದು ಗಾಡಿ ಎಲ್ಲ ಹುಡಿಯಾಗಿ, ಅದರ ನಂತರ ನನ್ನ ಮರದ ವ್ಯಾಪಾರ ಹೋಯಿತು, ಗಾಡಿ ಹೋಯಿತು, ಎಲ್ಲ ಹೋಯಿತು. ಅದರ ನಂತರ ಏನು ಮಾಡೋದು ಮತ್ತು ತೋಚಲಿಲ್ಲ. ಮತ್ತು ನನಗೆ ಈ ಸ್ವಲ್ಪ ಹಣ ಗಳಿಕೆಯಿಂದ ಇದ್ದ ಕಾರಣ ನಾನು ಫೈನಾನ್ಸ್ ಮಾಡಿದೆ, ನಿತ್ಯ ಫೈನಾನ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಮಾಡಿದೆ. ಅದರಲ್ಲಿಯೂ ಕೂಡ ನನಗೆ ಒಳ್ಳೆ ರೀತಿಯ ಸಂಪಾದನೆ ಆಯಿತು, ಒಳ್ಳೆ ರೀತಿಯ ಹಣವನ್ನು ನನಗೆ ಗಳಿಕೆ ಮಾಡಿದೆ. ಅದು ಕೂಡ ಮತ್ತು ನಮ್ಮ ಮಾನ್ಯ ಸಭಾಪತಿಯವರ ಕಚೇರಿಯಲ್ಲಿ ನಾನು ಒಂದು ಸಣ್ಣ ಕೊಠಡಿಯನ್ನು ಖರೀದಿಸಿ ತಿಂಗಳಿಗೆ 1,000 ರೂಪಾಯಿ ಬಾಡಿಗೆ, 1,00,000 ರೂಪಾಯಿ ಡೆಪಾಸಿಟ್ ಕೊಟ್ಟು ಅದನ್ನು ನಾನು ಅಲ್ಲಿ ಬಾಡಿಗೆ ರೂಪದಲ್ಲಿ ಇದ್ದೆ. ಅದರ ನಂತರ ಸಭಾಪತಿಗೆ ಮತ್ತು ನನಗೆ ಅವರಿಗೆ ಒಳ್ಳೆ ಆತ್ಮೀಯತೆ ಒಳ್ಳೆ ಬೆಳೆದು ಬಂತು. ನನ್ನ ಹತ್ರ ಆವಾಗ ಒಂದು ಕಾರ್ ಇತ್ತು. ಆ ಕಾರನ್ನು ಪಡ್ಕೊಂಡು ನಾವು ಮಂಗಳೂರು ಅಲ್ಲಿ ಇಲ್ಲೆಲ್ಲ ತಿರುಗಲಿಕ್ಕೆ ಶುರು ಮಾಡಿತ್ತು. ಆ ತಿರುಗಲಿಕ್ಕೆ ಶುರು ಮಾಡುವಾಗ ನನ್ನ ಈ ಫೈನಾನ್ಸ್ ಏನಿತ್ತು ಅದೆಲ್ಲ ಅಧೋಗತಿ ಆಯಿತು. ಆವಾಗ ಅವರು ಹೇಳಿದರು, ನಿನಗೆ ಎಷ್ಟು ಹಣ ಬರಬೇಕು ಮಾರ, ಅದನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ರು. ಅದರ ರೂಪದಲ್ಲಿ ನಾನು ಅದನ್ನು ಹೋದೆ. ಆದರೂ ಕೂಡ ನಮಗೆ ಭಾರಿ ಕಷ್ಟ ಆಯಿತು. ಮತ್ತು ಅದರ ಹಿಂದೆ ನಾನು ಈ ರಾಜ್ಕುಮಾರ್ ಅಭಿಮಾನಿ ಸಂಘ ಮಾಡಿದ್ದೆ. ಅದರಲ್ಲೇ ನನಗೆ ಒಳ್ಳೆಯ ರೀತಿಯ ಒಂದು ಇದು ಸಿಕ್ಕಿತು. ಯಾಕಂತ ಹೇಳಿದ್ರೆ ನಾನು ಸಭಾಪತಿಯ ಬಿಟ್ಟ ನಂತರ ಅವರಿಗೆ ನಾನು ಎದುರಾಗಿ ನಾನು MLA ಆಗಿ ಅಭ್ಯರ್ಥಿಯಾಗಿ ನಾನು ಇದು ಮಾಡಿದೆ, ಅಭ್ಯರ್ಥಿಯಾಗಿ ನಾನು ಸಾಧನೆ ಮಾಡಿದೆ. ಅದರಲ್ಲಿಯೂ ಕೂಡ ನನಗೆ ಗೆಲುವು ಆಗಲಿಲ್ಲ. ಯಾಕಂತೇಳಿ ನನಗೆ ಗೆಲುವು ಬೇಡ, ನನಗೆ ಒಂದು ನಮ್ಮ ಚಿತ್ರರಂಗ ಸರ್ಕಲಲ್ಲೇ ನಾನು ಒಂದು ಓಟಿಗೋಸ್ಕರ ನಾನು ಇದು ಮಾಡಿ ನಿಂತು ಫುಲ್ಲು ಜನ ಓಟಿಗೆ ನನ್ನ ಭಾಷಣ ಕೇಳಲಿಕ್ಕೆ ಬಂದವರು ಓಟ್ ಹಾಕಿದರೆ ನಾನು ವಿನ್ ಆಗ್ತಿದ್ದೆ. ಅದಕ್ಕೂ ನಾನು ಹೇಳಿದೆ, ನನಗೆ ಓಟು ಹಾಕೋದು ಬೇಡ, ಇಂಥವರಿಗೆ ಹಾಕಬೇಡಿ, ಇಂಥವರಿಗೆ ಹಾಕಿ ಅಂತೇಳಿ ನಾನು ಘೋಷಣೆ ಮಾಡಿದ ನಂತರ ಅವರ ಓಟಿನಲ್ಲಿ ಸ್ವಲ್ಪ ಕೆಳಗೆ ಬಂದ ಹಾಗೆ ಅವರು ನನ್ನ ಹಿಂದೆ ಬೆನ್ನಟ್ಟಿ ಬಂದರು. ನನಗೆ ಭಾಳಷ್ಟು ಹಿಂಸೆ ಕೊಡಲಿಕ್ಕೆ ಹೋದರು. ನನಗೆ ಆದರೂ ಕೂಡ ಅಂದರೆ ನಾನು ಅವರ ಎದುರು ನಿಂತಿದ್ದೇನೆ ಅಂತೇಳಿ. ಆದರೆ ನನಗೆ ಆ ಸಮಯದಲ್ಲಿ ಭಾರಿ ಕಷ್ಟ. ಅಂದರೆ ದುಡ್ಡು ಇಲ್ಲ, ಏನೂ ಇಲ್ಲ, ಹೊರಗೆ ಹೋಗ್ಲಿಕ್ಕಿಲ್ಲ, ಹೊರಗೆ ಹೋದರೆ ಕಷ್ಟ, ಇಲ್ಲಿ ಊಟಕ್ಕಿಲ್ಲ, ಎಂಥದ್ದು ಮಾಡುವಾಗ ಬೇರೆಯವರು ಒಬ್ಬರು ನನಗೆ ತಿಂಡಿ ಎಲ್ಲ ಕೊಡ್ತಿದ್ದು, ಸಂಜೆ ಹೊತ್ತಿಗೆ ಮಠಕ್ಕೆ ಊಟಕ್ಕೆ ಹೋಗ್ತಿದ್ದೆ. ಹಾಗೆ ದಿನ ಕಳಿತಾ ನಾನು ಸ್ವಲ್ಪ ಇದು ಮಾಡಿದೆ, ಏನು ರಾಜ್ಕುಮಾರ್ ಅಭಿಮಾನ ಸಂಘ ಮಾಡಿದೆ. ಅಲ್ಲಿ ನನಗೆ ಅದರ ಲಿಂಕ್ ಸಿಕ್ಕಿತು, ನನಗೆ ಸಮಾಜ ಸೇವೆ ಮಾಡಲಿಕ್ಕೆ ಲಿಂಕ್ ಸಿಕ್ಕಿತು. ಆವಾಗ ನಮಗೆ ಸುದರ್ಶನ್ ಕಾಮತ್ ಮತ್ತು ನಮ್ಮ ಸ್ವದೇಶಿ ಹೋಟೆಲ್ನ ಮಾಲಕರಾದ ನಾಗೇಶ್ ಹೆಗ್ಡೆ ಅವರು ನನಗೆ ಸಹಕಾರ ಮಾಡಿದರು. ನೀನು ಮಾಡ್ತೀಯಾದ್ರೆ ಮಾಡು, ನಾವು ನಿಮಗೆ ಏನಾದರೂ ಮಕ್ಕಳಿಗೆ ವಿದ್ಯಾಭ್ಯಾಸವ ಅಥವಾ ಏನು ಕಲೀಲಿಕ್ಕೆ ಬೇಕು, ಯಾರಿಗೆ ಬೇಕಾದರೆ ನಿಮಗೆ ನಿನ್ನ ನೇತೃತ್ವದಲ್ಲಿ ನಾವು ಅವರಿಗೆ ಹೆಲ್ಪ್ ಮಾಡುವ ಅಂತೇಳಿ. ಹಾಗೆ ಸಣ್ಣ ಪುಟ್ಟ ಆವಾಗ 1,000, 2,000, 5,000 ಅಂತ ಹೇಳಿದ್ರೆ ದೊಡ್ಡವುದು, ಆಗ 80-80ನೇ ಇಸ್ವಿಯಲ್ಲಿ. ಹಾಗಿರುವಾಗ ಅದನ್ನು ನಾನು ತಗೊಂಡು ಇಂಥವರಿಗೆ ಶಾಲೆಗಳಿಗೆ ಪುಸ್ತಕ ಕೊಡುವಂಥದ್ದು ಅಥವಾ ಎಜುಕೇಷನ್ಗೆ ಕೊಡುವಂಥದ್ದು ಎಲ್ಲ ರೀತಿಯಲ್ಲಿ ಮಾಡಿಕೊಂಡು ಅದು ಏನಾಯಿತು ಅಂತೇಳಿ ರಾಜ್ಕುಮಾರ್ ತೀರಿ ಹೋದ ನಂತರ ಸುದರ್ಶನ್ ಕಾಮತ್ ಹೇಳಿದರು, ನೋಡು ಮಾರ, ರಾಜ್ಕುಮಾರ್ ತೀರಿ ಹೋಗಿದ್ದಾರೆ, ಇನ್ನು ನೀನು ಆ ಹೆಸರಿನಲ್ಲಿ ನಿನಗೆ ಹೆಸರಿಗೆ ನಾನು ಕೊಡೋದಿಲ್ಲ, ನೀನು ಏನೋ ಬೇಕಾದ್ರೆ ಬೇರೆ ಮಾಡು ಅಂತೇಳಿ ನಾನು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದೆ. ಅದನ್ನು ರಿಜಿಸ್ಟ್ರೇಷನ್ ಮಾಡಿದ್ದೆ, ಎಲ್ಲ ಮಾಡಿದ್ದೆ. ಅದರ ನಂತರ ನನಗೆ ಅದರಲ್ಲಿ ಒಳ್ಳೆ ರೀತಿಯ ನನಗೆ ಬೆಳವಣಿಗೆ ಆಯಿತು. ಯಾಕಂತ ಹೇಳಿದರೆ ಎಲ್ಲ ರೀತಿಯ ನನಗೆ ಸಹಕಾರ ಕೊಟ್ಟರು. ಅದರ ಸಣ್ಣ ಮತ್ತು ದೊಡ್ಡ ವಿಷಯಕ್ಕೆ ಹೋದೆ. ಯಾಕಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಆಗುವಾಗ ಒಂದು ಕಡೆಯಲ್ಲಿ ನಮ್ಮ ಏನು ಪ್ರತಿಭಟನೆಯ ರೂಪದಲ್ಲಿ ಹೋದೆ. ರಸ್ತೆ ಕಾಮಗಾರಿ ಆಗಲಿ, ಏನೇ ಆಗಲಿ, ಚರಂಡಿ ಆಗಲಿ, ಏನೇ ಆಗಲಿ, ಅದಕ್ಕೆ ರಸ್ತೆ ಕಾಮಗಾರಿ ಕೂಡ ನಾನು ಪ್ರತಿಭಟನೆಗೆ ಹೋದರೆ ಆ ಪ್ರತಿಭಟನೆಯೂ ಕೂಡ ನನಗೆ ಅದರಲ್ಲಿ ಪ್ರತಿಫಲ ಸಿಕ್ಕಿತು. ಅದರ ನಂತರ ದೊಡ್ಡ ಇದಾಗಿ ನನಗೆ ಒಂದು ಆತ್ಮೀಯರು ಹೇಳಿದರು. ನಾನು ಮತ್ತೆ ಅದರ ನಂತರ ನನಗೆ ಏನೂ ಆಗಿಲ್ಲ. ನನ್ನ ಮಾವನವರು ರಿಕ್ಷಾ ಹಾಕುವಾಗ ನನಗೆ ಅವರು ಮಧ್ಯಾಹ್ನದವರೆಗೆ ಅವರು ದುಡಿತಿದ್ದರು. ಅದರ ನಂತರ ನಾನು ರಾತ್ರಿಯವರೆಗೆ 8 ಗಂಟೆವರೆಗೆ ನಾನು ದುಡಿದು ಅದರಲ್ಲಿರುವಂಥ 20-25 ರೂಪಾಯಿ ಸಂಪಾದನೆ ಏನು ಬರ್ತದೆ ಅದಕ್ಕೆ ನಾನು ಒಬ್ಬನೇ ಇರುವ ಕಾರಣ ನನಗೆ ಅದಕ್ಕೆ ನನಗೆ ಸಹಕಾರ ಆಗ್ತಿತ್ತು. ಅದರ ನಂತರ ನನಗೆ ಏನಾಯಿತು ಅಂತ ಹೇಳಿದ್ರೆ ಬಹಳಷ್ಟು ತೊಂದರೆ ಆಯಿತು. ತೊಂದರೆ ಆದ ಮೇಲೆ ಏನೂ ಮಾಡಲಿಕ್ಕಾಗಲಿಲ್ಲ. ರಿಕ್ಷಾದಲ್ಲಿ ಹೋಗುವಾಗ ಬಿದ್ದವರನ್ನು ನಾನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಮಾಡ್ತಿದ್ದೆ. ಅದೇ ನನಗೆ ಈ ಸಮಾಜ ಸೇವೆಗೆ ನಮಗೆ ಪ್ರೇರೇಪಣೆ ಸಿಕ್ಕಿದ್ದು ನಾನು ರಿಕ್ಷಾ ಚಾಲನೆಯಲ್ಲಿರುವಂತಹ ನನಗೆ ಒಂದು ಕೆಲಸ. ಅದರ ನಂತರ ನಾನು ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದೆ. ಅದರ ನಂತರ ನಮ್ಮ ಆತ್ಮೀಯರು ಹೇಳಿದ್ರು, ನಿತ್ಯಾನಂದ ಒಳಕಾಡ್ರವರೇ, ನೀವು ಒಂದು ಆ್ಯಂಬುಲೆನ್ಸ್ ಹಾಕಿದರೆ ಹೇಗೆ ಅಂತ ಹೇಳುವಾಗ ನಾನು ಅದೇ ರೀತಿಯಲ್ಲಿ ಆ್ಯಂಬುಲೆನ್ಸ್ ಹಾಕಬೇಕಂತ ಹೇಳುವಾಗ ಹಣ ಇಲ್ಲ. ಆವಾಗ 2-3 ಲಕ್ಷ ರೂಪಾಯಿ ಆ್ಯಂಬುಲೆನ್ಸ್ಗೆ ಆಗ್ತಿತ್ತು. ಆವಾಗ ನಾನು ನಮ್ಮ ಕೃಷ್ಣಮೂರ್ತಿ ಆಚಾರ್ಯ ಕಿರಿಮಲ್ಕಿ ಅವರು ಇದ್ದರು. ಸರ್, ನನಗೆ ಒಂದು ಹೀಗೆ ಆಗಬೇಕು ಅಂತಿತ್ತು, ನನಗೆ ಏನೋ ಹೆಲ್ಪ್ ಮಾಡ್ತೀರಾ ಕೇಳಿದ್ರು. ಅದಕ್ಕೆ ಅವರು ಹೇಳಿದರು, ನನ್ನ ಪರ್ಯಾಯ ದಿವಸ ನಾನು ಕೆನಿಮಲ್ಕಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೇನೆ, ಆವಾಗ ನಿಮಗೆ ಆಂಬ್ಯುಲೆನ್ಸ್ಗೆ ಬೇಕಾಗುವಂಥ 1 ಲಕ್ಷ ರೂಪಾಯಿ ಹಣವನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿದರೆ ಅವರು 1 ಲಕ್ಷ ರೂಪಾಯಿ ಹಿಡ್ಕೊಂಡು ಮತ್ತು ಎಲ್ಲ ದಾನಿಯವರನ್ನು ಸೇರಿಸಿಕೊಂಡು 3 ಲಕ್ಷ ರೂಪಾಯಿ ಎಷ್ಟು ಇತ್ತು. ಆವಾಗ ನಾನೊಂದು ಆಂಬ್ಯುಲೆನ್ಸ್ ತಗೊಂಡು ಎಲ್ಲ ಉಚಿತ ಸೇವೆಯನ್ನೇ ಮಾಡಲಿಕ್ಕೆ ಶುರು ಮಾಡಿದೆ.
ಉಚಿತ ಸೇವೆಯಿಂದ ಯಾರು ಸತ್ರು, ಮನೆಯಲ್ಲಿ ಸತ್ರು, ಬಿದ್ದರು, ನೀರಿನಲ್ಲಿ ಬಿದ್ದರು, ರಸ್ತೆಯಲ್ಲಿ ಬಿದ್ದರು, ಎಲ್ಲ ರೀತಿಯಲ್ಲಿ ನಾನು ಉಚಿತವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಾಗ ನನಗೆ ಇದು ಹೆವಿ ಆಯಿತು ಕೆಲಸ. ಅದರ ನಂತರ ಅವರು ನಮ್ಮ ಹತ್ತಿರದಲ್ಲಿ ಜಾಸ್ ಅಲ್ಕಾಸ್ ಎಂಬ ಸಂಸ್ಥೆ ಬಂಗಾರದ ಒಂದು ಅಂಗಡಿ ಆಯಿತು. ಅವರು ಹೇಳಿದರು, ಒಳಕಾಡ್ರವರಿಗೆ ನಿಮಗೆ ಇದಕ್ಕೆ ಈ ಗಾಡಿಗೆ ಸಮಯ ಆಯ್ತಲ್ಲ, ನಾನೊಂದು ವಸ್ತು ನಿಮಗೆ ಗಾಡಿ ಕೊಡ್ತೇನೆ ಅಂತ ಹೇಳಿದೆ. ಅವರು ಒಂದು ಹೊಸತಾಗಿ ಈಕೋ ಗಾಡಿಯನ್ನು ನನಗೆ ಕೊಟ್ಟರು. ಅದರಲ್ಲಿಯೂ ಕೂಡ ನನಗೆ ಇದು ಹಿಂದೆ ಇದ್ದ ನನ್ನ ಏನು ವಾಹನ ಇದೆ ಅದನ್ನು ನಾನು ಉದ್ಯಾವರಕ್ಕೆ ಸ್ಥಳಾಂತರಿಸಿದೆ. ಅಲ್ಲಿ ಒಬ್ಬರು ಡ್ರೈವರನ್ನು ನೇಮಕ ಮಾಡಿ, ಅವರಿಗೆ ಸಂಬಳ ಇಲ್ಲ, ನೇಮಕ ಮಾಡಿ ಅಲ್ಲಿಯ ಜನರಿಗೆ ಬೇಕಾಗುವಂಥ ಏನು ಸವಲತ್ತುಂಟು ಅಲ್ಲಿಯವರಿಗೆ ನಾನು ಅಲ್ಲಿ ಕೊಟ್ಟಿದ್ದೆ. ಇದನ್ನು ನಾನು ಉಡುಪಿಯಲ್ಲಿ ಇಟ್ಟೆ. ಅದರ ನಂತರ ಇನ್ನೊಬ್ಬರು ನಮ್ಮ ಭೀಮಾ ಜ್ಯುವೆಲ್ಲರ್ ಅಂತ ಗುರುತಾಯಿತು. ಅವರು ಹೇಳಿದರು, ನಿಮಗೆ ಇನ್ನೊಂದು ಆಯ್ಕೆ ಬೇಕಾದ ಕೊಡ್ತೇವೆ ನಾವು, ಯಾಕಂದ್ರೆ ನೀವು ಬೇರೆ ಬೇರೆ ಕಡೆ ಒಂದು ಉದ್ಯಾವರಿಗೆ ಇಟ್ಟಿದ್ದೀರಾ, ಉಡುಪಿಗೆ ಇಟ್ಟಿದ್ದೀರಾ, ಇನ್ನೊಂದು ಮಣಿಪಾಲಕ್ಕೆ ಇಡಿ ಅಂತೇಳಿ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ನನಗೆ ಎಲ್ಲ ಕಡೆಯಲ್ಲಿ ಇಡಲಿಕ್ಕೆ ಇಷ್ಟ ಉಂಟು, ನೀವು ಕೊಡೋದಾದರೆ ಕೊಡಿ ಅಂತೇಳಿ. ಮತ್ತು ಅವರು ಕೂಡ ಭೀಮಾ ಜ್ಯುವೆಲ್ಲರಿಯವರು ಕೂಡ ನಮ್ಮ ಏನು ಈಕೋ ಗಾಡಿಯನ್ನು ಕೊಟ್ಟರು. ಅದನ್ನು ನಾನು ಮಣಿಪಾಲಕ್ಕೆ, ಈಗ ಭೀಮಾ ಜ್ಯುವೆಲ್ಲರಿಯ ಗಾಡಿಯನ್ನು ಮಣಿಪಾಲದಲ್ಲಿ ಇಟ್ಟಿದ್ದೇನೆ. ಅದು ಮಣಿಪಾಲದಲ್ಲಿ ಅಂತ ಹೇಳಿದ್ರೆ ಅದು ಎಮರ್ಜೆನ್ಸಿ ಮಾತ್ರ. ಅದು ಈಗ ನಮ್ಮ ಉಡುಪಿಯಲ್ಲ ಗಾಡಿ ಎಲ್ಲ ರೀತಿಯಲ್ಲಿ ನಾವು ಅದನ್ನು ಎಲ್ಲ ಉದ್ದಕ್ಕೂ ನಾವು ಅದನ್ನು ಉಪಯೋಗಿಸಿಕೊಂಡು ಈಗ ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾ, ಈಗ ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ನಮಗೆ ಇವತ್ತು ನಮ್ಮ ಆತ್ಮೀಯರು ಬಂದಿದೆ, ಅದನ್ನು ನಾವು ಗುರುತಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೆ. ಅದಕ್ಕೆ ನಾನು ಧನ್ಯವಾದವನ್ನು ಹೇಳ್ತಿದ್ದೇನೆ ಅವರಿಗೆ. ಮೊದಲು ವ್ಯಾಪಾರ ಮಾಡ್ತಿದ್ರಿ, ಆದ ನಂತರ ಫೈನಾನ್ಸಲ್ಲಿ ತಮ್ಮದೇ ಒಂದು ವ್ಯಾಪಾರ, ಅದು ಸಹ ಕೂಡ ತಮ್ಮದೇ ಒಂದು ಬಿಸ್ನೆಸ್ ಇಟ್ಕೊಂಡಿರುವಾಗ ಅಲ್ಲಿ ಅಂದರೆ ಒಂದು ಹಣದ ಹೊಳೆ ಅಂತ ಹೇಳಲಿಕ್ಕಿಲ್ಲ, ಹಣ ಮಾಡ್ತಿದ್ರಿ ಅಂತ ಹೇಳ್ಬೋದು. ಆದರೆ ಸಮಾಜ ಸೇವೆಯಲ್ಲಿ ಲಾಭ ಏನಿಲ್ಲ ಅಂದರೆ ಹಣದ ರೂಪದಲ್ಲಿ ಲಾಭ ಇಲ್ಲ, ಜನರ ಖುಷಿಯಲ್ಲಿ ಲಾಭ ಇರ್ಬೋದು, ಆದರೆ ಆ ಲಾಭ ಇಲ್ಲ. ಇನ್ನೊಮ್ಮೆ ವ್ಯಾಪಾರ ಮಾಡುವ ಅಂದರೆ ಈಗ ಸಮಾಜ ಸೇವೆ ಮಾಡ್ತಿದ್ದೀರಿ, ಜನರದ್ದೆಲ್ಲ ಗುರ್ತೆಲ್ಲ ಆಗಿದೆ, ಈಗ ವ್ಯಾಪಾರ ಮಾಡಿದರೆ ವ್ಯಾಪಾರ ವೃದ್ಧಿಸ್ಬೋದು ಅನ್ನುವ ತಲೆಗೆ ಬರಲಿಲ್ವಾ ಹೇಗೆ ಅಂತ? ಈಗ ವ್ಯಾಪಾರ ಮಾಡಿ ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಮಾಡಿದರೆ, ಒಳ್ಳೆ ರೀತಿ ಸಂಪಾದನೆ ಮಾಡಿದರೆ, ಅದು ವ್ಯಾಪಾರ ಮಾಡೋದು ಒಮ್ಮೆಲೆ ಹೋಗಿಬಿಟ್ಟಿದೆ. ಹಾಗಿರುವಾಗ ನಾನು ಎಣಿಸಿದೆ, ನನ್ನ ಸಂಪಾದನೆ ಮಾಡಿದೆಲ್ಲ ಕಷ್ಟ ಬಿಟ್ಟು ಮಾಡುವಾಗ ಒಮ್ಮೆಲೆ ಹಣ ಹೋಗುವಾಗ ಎಷ್ಟು ಬೇಸರ ಆಗ್ತದೆ. ಆವಾಗ ನನಗೆ ಬೇಸರವೂ ಬೇಡ, ಹಣವೂ ಬೇಡ ಅಂತ ಹೇಳಿದ ದೃಷ್ಟಿಯಿಂದ ನಾನು ಈ ನಮ್ಮ ಸಮಾಜ ಸೇವೆ ಉಚಿತವಾಗಿ ಗಳಿಸಿದಂಥ ಹಣ ಒಮ್ಮೆಲೆ ಹೋಗ್ತದಂತೆ, ಉಚಿತವಾಗಿ ಸೇವೆ ಸಲ್ಲಿಸುವಂಥ ಕೆಲಸಕ್ಕೆ ನಾನು ನಿರ್ಧಾರ ಕೈ ಹಾಕಿ ನಾನೀಗ ಅದರಲ್ಲೇ ನಾನು ಸೇವೆ ಸಲ್ಲಿಸಿದ್ದೇನೆ. ಸಮಾಜ ಸೇವೆಯೊಟ್ಟಿಗೆ ನೀವು ಪ್ರತಿಭಟನೆ ಕೂಡ ಕೈಗೊಂಡಿದ್ದೀರಿ, ಹಲವು ಪ್ರತಿಭಟನೆ ಕೈಗೊಂಡಿದ್ದೀರಿ. ಆದರೆ ಮೊದಲ ಬಾರಿಗೆ ಜನರ ಪರವಾಗಿ ಧ್ವನಿ ಎತ್ತುವಾಗ ಹೇಗೆ ಅನಿಸಿತು, ಅಂದರೆ ಯಾವುದು ಅಂತ? ಅಲ್ಲ, ನಾನು ಮೊದಲಾಗಿ ನಮ್ಮ ಅಮ್ಮಣ್ಣಿ ರಾಮಣ್ಣಿ ಶೆಟ್ಟಿ ಹಾಲ್ ಅದರ ಹತ್ರ ರಸ್ತೆಯು ಬಹಳಷ್ಟು ಕೆಟ್ಟೋದಂಥ ರಸ್ತೆ ಇದೆ. ಅದು ರಸ್ತೆ ಗದ್ದೆ ಥರ ಆಗಿತ್ತು. ಆವಾಗ ಏನು ಮಾಡೋದು ಅಂತ ಹೇಳುವಾಗ ನಾನು ಈ ಕಂಬಳದ ಕೋಣಗಳನ್ನು ಹಿಡ್ಕೊಂಡು ನಾನು ಅದರಲ್ಲಿ ಕಂಬಳ ಓಡಿಸಿದೆ. ಆ ಕಂಬಳ ಓಡಿಸಿದ ನಂತರ ನಮ್ಮ ನಗರಸಭೆ ಅದರ ಗಮನ ಹರಿಸಿಕೊಂಡು ಅವರಿಗೆ ಒಂದು ಪ್ರತಿಭಟನೆಯ ರೂಪುರೇಖೆಯನ್ನು ನೋಡಿ ಅವರಿಗೆ ಆಶ್ಚರ್ಯ ಕಂಡು ಅದಕ್ಕೆ ಇಮ್ಮಿಡಿಯೇಟ್ಲಿ ಅದಕ್ಕೆ ಡಾಮರೀಕರಣ ಮಾಡುವಂಥ ಕೆಲಸವನ್ನು ಮಾಡಿದರು. ಆವಾಗ ನಾನು ಎಣಿಸಿದ್ದು, ಆಗ ಪ್ರತಿಭಟನೆಗೆ ಅಷ್ಟು ಬೆಲೆ ಉಂಟು ಎಂಬ ದೃಷ್ಟಿಯಿಂದ ನಾನು ಎಲ್ಲ ರೀತಿಯಲ್ಲಿ ನೋಡಿ ಇತ್ತೀಚೆಗೆ ಇಂದ್ರಳಿಯಲ್ಲಿ ಮಾಡಿದೆ. ಈ ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆಯು ಕೆಟ್ಟು ಹೋಗಿತ್ತು, ಅಲ್ಲಿ ನಾವು ಕೂಡ ಅದು ಕೂಡ ನಾನು ವಿನೂತನ ರೀತಿಯ ಪ್ರತಿಭಟನೆಯಲ್ಲಿ ಏನಂತ ಹೇಳಿದರೆ, ಒಂದು ಬಸರಿ ಗರ್ಭಿಣಿ ಹೆಂಗಸನ್ನು ಹಿಡ್ಕೊಂಡು ಹೋಗಿ ರಿಕ್ಷಾದಲ್ಲಿ ಹಿಡ್ಕೊಂಡು ಹೋಗಿ ಆ ಜಂಪಲ್ಲಿ ಆ ಬಸರಿ 5 ಮಗುವಿನ ಜನನ ಎತ್ತಂಥ ಒಂದು ನಿದರ್ಶನವನ್ನು ಅಲ್ಲಿ ಇಂದ್ರಾಳಿ ರಸ್ತೆಯಲ್ಲಿ ತೋರಿಸಿದ್ದೇನೆ. ಅದನ್ನು ಕಂಡು ಇಂದ್ರಾಳಿಯ ರಸ್ತೆಗೆ ಸಂಬಂಧಪಟ್ಟ ಇಲಾಖೆ ಏನಿದೆ ಅವರು ಅದಕ್ಕೆ ಬೇಕಾಗುವಂಥ ಕಾಂಕ್ರೀಟೀಕರಣವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಅದನ್ನು ಕೂಡ ಮಾಡಿದ್ದಾರೆ. ಶಾರದಾ ಕಲಾ ಮಂಟಪ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಂದ್ರಾಳಿಯಲ್ಲಿ ಕೂಡ ನೋಡಿ, ಹಿಂದೆ 4 ವರ್ಷ ಹಿಂದೆ ನಾವು ಒಂದು ಕಾಂಕ್ರೀಟೀಕರಣ ಮಾಡುವಂಥಕ್ಕೆ ಸ್ವಾಮೀಜಿ ಸತ್ಯಸಾಯಿಬಾಬಾನ ಡ್ರೆಸ್ ಹಾಕಿಕೊಂಡು ನಾನು ಅದರಲ್ಲಿ ಉರುಳು ಸೇವೆ ಮಾಡಿಕೊಂಡು ಅಲ್ಲಿ ಆ ಕಾಂಕ್ರೀಟೀಕರಣಕ್ಕೆ ನಾನು ಮಾಡುವ ಹಾಗೆ ನಾನು ಮಾಡಿದ್ದೇನೆ. ಆವಾಗ ಜಿಲ್ಲಾಧಿಕಾರಿ ಅವರು ಇದ್ದರು, ಮಹಿಳೆಯವರು, ಅವರು ಅದನ್ನು ಕಂಡು ಆ ಪ್ರತಿಭಟನೆ ಕೊಂಡದಕ್ಕೆ ಇಮ್ಮಿಡಿಯೇಟ್ಲಿ ಅದಕ್ಕೆ 1 ತಿಂಗಳಲ್ಲಿ ಅದಕ್ಕೆ ಮಣಿಪಾಲದಿಂದ ಉಡುಪಿಗೆ ಹೋಗುವ ರಸ್ತೆ ಕಾಂಕ್ರೀಟೀಕರಣ ಆಯಿತು. ಅದರ ನಂತರ ಈ ಕಡೆ ಆಗುವಾಗ ಅಲ್ಲಿ ಕೂಡ ರೈಲ್ವೆ ಬ್ರಿಡ್ಜ್ ಆಗಲಿಕ್ಕೆ ಶುರುವಾಯಿತು. ರೈಲ್ವೆ ಬ್ರಿಡ್ಜ್ ಆಗುವಾಗ ಭಾಳಷ್ಟು ಕುಂಠಿತ ಆಗಿ ಅಲ್ಲಿ ಬಹಳಷ್ಟು ಸಾವು ನೋವು ಉಂಟಾಯಿತು. ಅಂದರೆ ಬಹಳಷ್ಟು ಆಕ್ಸಿಡೆಂಟ್ ಆಗಿ ಹಸಿ ಜೀವವನ್ನು ತೆಗೆದುಕೊಳ್ಳುವ ಹೋಗುವಂಥ ಅಲ್ಲಿ ಸಂದರ್ಭ ಬಂತು. ಆವಾಗ ನಾನು ಏನು ಮಾಡೋದು, ಹಸಿ ಜೀವ, ಪಾಪ ಬಡವರ ಮನೆಯ ಜೀವ, ದೊಡ್ಡವರ ಜೀವ ಎಲ್ಲ ಹೋಗುವಾಗ ನನಗೆ ಬೇಸರ ಕಂಡು, ಯಾಕೆ ಇವರು ಹೀಗೆ ಇಟ್ಟಿದ್ದಾರೆ, ಇಷ್ಟು ಜೀವವನ್ನು ಹೋಗುವಾಗ ಇಲಾಖೆಯವರು ಯಾಕೆ ಸುಮ್ಮನೆ ಕೂತ್ಕೊಂಡಿದೆ ಎಂದ ದೃಷ್ಟಿಯಿಂದ ನಾನೇ ಹೆಣದ ರೂಪ ಹಾಕಿಕೊಂಡು ನ್ಯಾಚುರಲ್ ಆಗಿ ಚಟ್ಟದಲ್ಲಿ ಎತ್ತುಕೊಂಡು 4 ಜನ ಹೆಗಲು ಕೊಟ್ಟು ನಮ್ಮ ಇಂದ್ರಾಳಿ ರೈಲ್ವೆ ಬ್ರಿಡ್ಜಿನಿಂದ ಇಂದ್ರಾಳಿ ಸ್ಮಶಾನದವರೆಗೆ ಹೊತ್ತುಕೊಂಡು ಹೋಗಿ ನಾರಾಯಣ ಗೋವಿಂದ ಎಂದು ಎತ್ತುಕೊಂಡು ನ್ಯಾಚುರಲ್ ಆಗಿ, ಯಾಕಂದರೆ ನಮ್ಮ
ಹಿಂದೂ ಸಂಸ್ಕೃತಿ ಪ್ರಕಾರ ಯಾವ ರೀತಿ ನಾವು ಹೆಣವನ್ನು ಹೊತ್ಕೊಂಡು ಹೋಗುವಾಗ ದೇವರ ನಾಮಕರಣ ಮಾಡ್ತೇವೆ, ಹಾಗೇ ನಾವು ಸ್ಮರಣೆ ಮಾಡ್ತೇವೆ, ಹಾಗೇ ನಾವು ನಮ್ಮ ಹೆಣವನ್ನು ಹೊತ್ತುಕೊಂಡು ನಮ್ಮ ಹಿಂದೂ ರುದ್ರಭೂಮಿ ಇಂದ್ರಾಳಿದಿಂದ ರುದ್ರಭೂಮಿಗೆ ನಾನು ತಗೊಂಡು ಹೋಗುವಂಥ ಕಾರ್ಯಕ್ರಮ ಮಾಡಿದ್ದೇನೆ. ಅದರ ನಂತರ ಅದನ್ನು ಮನಗಂಡು ಕೇಂದ್ರ ಸರ್ಕಾರದವರು ಆ ಬ್ರಿಡ್ಜನ್ನು ನಾನು ಮಾಡಿದ್ದೇನೆ ಅಂತೇಳಿ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ, ಆದರೆ ಆದರೂ ಕೂಡ ಅದನ್ನು ಗಮನ ಹರಿಸಿಕೊಂಡು ನಾನು ಆ ಬ್ರಿಡ್ಜಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತೇಳಿ ನಮ್ಮ ಪ್ರತಿಭಟನೆಯಿಂದ ಆಯ್ತು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಪ್ರತಿಭಟನೆ ಮೂಲದಿಂದ ಅದು ಆಗಿರ್ಬೋದು ಅಂತ ನಾನು ಅನಿಸ್ಕೊಂಡೆ. ಅದರ ನಂತರ ಅದು ಆಯಿತು. ಅದರ ನಂತರವೂ ಕೂಡ ನಾನು ಪ್ರತಿಭಟನೆ ಆದ ನಂತರವೂ ಕೂಡ ಅದನ್ನು ಏನು ಮಾಡಬೇಕಂತ ನನಗೆ ಯಾರು ನೋಡಿ MLA ಆಗಲಿ MP ಆಗಲಿ ಮಂತ್ರಿಗಳಾಗಲಿ ಯಾರೂ ನೀನು ಈ ರೀತಿ ಪ್ರತಿಭಟನೆ ಮಾಡ್ತೀಯಾ ಹಾಗೆ ಮಾಡ್ತೀಯಾ ಈಗ ನನಗೆ ಏನು ಅವಾಚ್ಯ ಶಬ್ದದಿಂದ ಬೈಲಿಲ್ಲ, ಅದೇ ಅವರಿಗೂ ನನಗೆ ಹಿಂಸೆ ಏನೂ ನನಗೆ ಹೇಳಿಲ್ಲ. ಆದರೂ ಕೂಡ ನಾನು ಅವರ ಗೌರವಕ್ಕೆ ಧಕ್ಕೆ ಬರಬಾರ್ದು ಎಂಬ ದೃಷ್ಟಿಯಿಂದ ನಾನು ನಮ್ಮ ಪೇಜಾವರ ಸ್ವಾಮೀಜಿಯನ್ನು ಕರ್ಕೊಂಡು ಬಂದು ಆ ಹರ್ಷೋತ್ಸವವನ್ನು ಮಾಡಿದ್ದೇನೆ. ಅಂದರೆ ಯಾವ ರೀತಿ ಅಂತ ಹೇಳಿದರೆ ಅಲ್ಲಿಯೇ ಒಂದು ಬಿಸಿ ಬಿಸಿಯಾಗಿ ತಯಾರಿಸಿದಂಥ ಜಿಲೇಬಿ, ಅಲ್ಲಿಯೇ ಜನರಿಗೆ ಸುಮಾರು ಒಂದು 5,000 ಜಿಲೇಬಿಯನ್ನು ನಾವು ಅಲ್ಲೇ ತಯಾರು ಮಾಡಿ ಮಾನ್ಯ ನಮ್ಮ ಸ್ವಾಮೀಜಿಯವರ ಕೈಯಿಂದಲೇ ಎಲ್ಲರಿಗೂ ನಾನು ಹಂಚುವಂಥ ಮಾಡಿದೆ. ಯಾಕಂತ ಹೇಳಿದ್ರೆ ನಾವು ಪ್ರತಿಭಟನೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಮಾಡಿದ ನಂತರ ಅದನ್ನು ಯಾವ ಇಲಾಖೆಯವರು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅವರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಕೆಲಸವನ್ನು ನಾವು ಇಂದ್ರಾಳಿ ರವಿಯಲ್ಲಿ ಮಾಡಿದ್ದೇವೆ. ಅದು ಕೂಡ ನಮಗೆ ಜನರಿಗೆ ಅದು ಮೆಚ್ಚುಗೆ ಆಗಿದೆ. ಎಲ್ಲರಿಗೂ ಕೂಡ ಅದನ್ನು ಈಗ ಒಳ್ಳೆ ರೀತಿಯಲ್ಲಿ ಅಲ್ಲಿ ರೈಲ್ವೆ ಬ್ರಿಡ್ಜಿನಲ್ಲಿ ಹೋಗುವಂಥ ಸೌಕರ್ಯ ಆಗಿದೆ. ಇನ್ನು ಮಣಿಪಾಲ ಟೈಗರ್ ಸರ್ಕಲ್ನ ರಸ್ತೆಯಲ್ಲಿ ಆದ ಗುಂಡಿಯಲ್ಲಿ ಈಜುವುದಾಗಲಿ ಅಥವಾ ಕಪ್ಪೆ ಮದುವೆ ಆಗಲಿ ನಿಮ್ಮದು ಪ್ರತಿಭಟನೆ ಒಂದು ವಿಶಿಷ್ಟ ಪ್ರತಿಭಟನೆ ಐಡಿಯಾ ಎಲ್ಲ ಎಲ್ಲಿಂದ ಬರ್ತದೆ ಅಂತ? ಅದು ನನಗೆ ಐಡಿಯಾ ಅಂತ ಹೇಳಿದರೆ ಆ ಕಾನ್ಸೆಪ್ಟ್ ಈಗ ಇಲ್ಲಿ ನೀವು ಹೇಳಿದ್ರಿ ಟೈಗರ್ ಸರ್ಕಲಲ್ಲಿ ಇದಾಗಿದೆ ಕೆಸರು, ಅದು ಡ್ರೈನೇಜ್ ನೀರು ಮತ್ತು ಸಾವಿರಾರು ಜನರು ನಾನಾ ರೀತಿಯ ಕಾಯಿಲೆ ರೋಗಿಗಳು ಬಂದು ಆ ನೀರಿಗೆ ಉಗುಳುವಂಥ ಒಂದು ಸಂದರ್ಭ ಇತ್ತು. ಆದರೂ ಕೂಡ ನಾನು ಲೆಕ್ಕಿಸದೆ, ಯಾಕಂತ ಹೇಳಿದರೆ ನನಗೆ ಒಬ್ಬನ ಜೀವ ಹಾಳಾದರೂ ತೊಂದರೆ ಇಲ್ಲ, ಸಾರ್ವಜನಿಕರು ಅದೇ ಲಕ್ಷಗಟ್ಟಲೆ ಜನರು ಅಲ್ಲಿ ಬರ್ತಾರೆ, ಆಸ್ಪತ್ರೆ ಬರ್ತಾರೆ, ನಾನಾ ಅಂತಾರಾಷ್ಟ್ರೀಯ ಮಟ್ಟದ ಅಲ್ಲಿ ಜನರು ಅಲ್ಲಿ ಆಚೆ ತಿರುಗಾಡ್ತಾರೆ ಅಂತ ದೃಷ್ಟಿಯಿಂದ ಅದರಲ್ಲಿ ನಾನು ಆ ಕೆಸರು ನೀರಿನಲ್ಲಿ ನಾನು ಕೂಡ ಮಡಸ್ನಾನ ಉರುಳು ಸೇವೆ ಮಾಡಿದ್ದೇನೆ. ಆವಾಗ ಅದನ್ನು ಮನಗಂಡು ಕೂಡ ಇಮಿಡಿಯೇಟ್ಲಿ ಅದಕ್ಕೆ ಮೊತ್ತ ಮೊದಲಾಗಿ ಆದಂಥ ಕಾಂಕ್ರೀಟ್ ನಮ್ಮ ಟೈಗರ್ ಸರ್ಕಲ್ ಮತ್ತು ಪೊಲೀಸ್ ಸ್ಟೇಷನ್ ಹತ್ರ ಮತ್ತು ಅಲ್ಲಿ 3 ಕಡೆಗೆ ಮೊತ್ತ ಮೊದಲಾಗಿ ಮಾಡಿದಂಥ ಕಾಂಕ್ರೀಟೀಕರಣ. ಅದು ನಂತರ ಬೇರೆ ಮತ್ತೆ ಅದು ಅಲ್ಲದೆ ನೀವು ಹೇಳಿದ್ರಿ ಕಪ್ಪೆ ಮದುವೆ ಮಾಡಿದೆ ಅಂತ ಹೇಳಿದರೆ ಈ ನಮ್ಮ ಉಡುಪಿ ಪ್ರದೇಶಗಳಲ್ಲಿ ಒಂದು ಜೂನ್ 7 ಅಥವಾ 15 ಒಳಗೆ ಮಳೆಯು ಬಂದು ಒಳ್ಳೆ ನೆರೆ ಬರುವಂಥ ಹಿಂದಿನವರು ಹೇಳುವಂಥ ಮಾತು ಈಗಲೂ ಅದು ಬರ್ತಿತ್ತು. ಆವಾಗ ನಾನು ಕಪ್ಪೆ ಮದುವೆ ಮಾಡಿಸಿ ಅದನ್ನೊಂದು 5-6 ವರ್ಷ ಆಗಿರ್ಬೋದು. ಆವಾಗ ಆ ಸಂದರ್ಭದಲ್ಲಿ ಮಳೆ ಇಲ್ಲ ಅಂತ ಹೇಳಿದರೆ 15 ದಿವಸ 20 ತಾರೀಕು ಆಯಿತು, 1 ತಿಂಗಳಾದರೂ ಕೂಡ ಮಳೆ ಇಲ್ಲದ ಕಾರಣ ನಾನು ಎಣಿಸಿದೆ ಈ ಕಪ್ಪೆಗೆ ಮದುವೆ ಮಾಡಿದರೆ ಹೇಗೆ ಅಂತ ಹೇಳಿದರೆ ಈ ಮಳೆ ಬರುವ ಸಂದರ್ಭದಲ್ಲಿ ಕಪ್ಪೆಯು ಒಂದು ಶಬ್ದ ಮಾಡ್ತದೆ, ಅದರ ಒಂದು ಶಬ್ದದಲ್ಲಿ ಮಳೆ ಬರುವಂಥ ನಿರೀಕ್ಷೆ ಇರುವ ಕಾರಣ ನಾನು ಗಂಡು ಹೆಣ್ಣು ಕಪ್ಪೆಯನ್ನು ಹಿಡ್ಕೊಂಡು ಬಂದು ಅದಕ್ಕೆ ಇದಾಗಿ ಏನು ಒಳ್ಳೆಯ ರೀತಿಯಲ್ಲಿ ನಮ್ಮ ಏನು ಹಿಂದೂ ಶಾಸ್ತ್ರದಲ್ಲಿ ಮದುವೆ ಮಾಡ್ತಾರೆ, ಉಂಗುರ ಮತ್ತು ಕರೆಮಣಿ ಮತ್ತು ಹೋಮ ಇನ್ನಿತರ ಎಲ್ಲ ರೀತಿಯ ಒಂದು ಮಾಡಿಕೊಂಡು ನಾನು ಅದಕ್ಕೆ ಕಪ್ಪೆ ಮದುವೆ ಮಾಡಿದ್ದೇನೆ. ಮದುವೆ ಮಾಡಿ ಅದಕ್ಕೆ ಕರಿಮಣಿ ಹಾಕುವ ಸಂದರ್ಭದಲ್ಲಿ ಮಳೆಯು ಮಳೆಯು ಅರ್ಭಟವಾಗಿ ಕಂಡಾಪಟ್ಟೆ ಬಂತು. ಅಂದರೆ ಮಳೆ ಬಂದದ್ದು ತಿಂಗಳುಗಟ್ಟಲೆ ಮಳೆ ಬಿಡಲಿಲ್ಲ. ಆವಾಗ ಪುನಃ ಜನರು ಹೇಳಿದರು, ಎಂಥದ್ದು ಇದು ತಿಂಗಳುಗಟ್ಟಲೆ ಮಳೆ ಬರ್ತುಂಟು, ಇಲ್ಲಿ ಕಂಡಪಟ್ಟೆ ಮಳೆ ಬರ್ತುಂಟು, ಅದಕ್ಕೆ ಮಳೆ ಬರೋದಾಗಿ ಏನು ಮಾಡಲಿಕ್ಕೆ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಎಂಥದ್ದು ನೀವೇ ಮಳೆ ಬರುವಾಗ ಹೇಳ್ತೀರಿ ಎಂದು ಅದಕ್ಕೆಲ್ಲ ನಮಗಿಲ್ಲ. ಅದಕ್ಕೆ ಹಿಂದಿನ ಕಾಲದವರು ಹೇಳ್ತಿದ್ರು, ಈ ಅನಂತೇಶ್ವರ ದೇವರಿಗೆ ಒಂದು ಚಿತ್ರಾನ್ನ ಸೇವೆ ಕೊಟ್ಟರೆ ಸ್ವಲ್ಪ ಮಳೆ ಕಡಿಮೆ ಆಗ್ಬೋದು ಎಂಬ ದೃಷ್ಟಿಯಿಂದ ಎಂದು ನಮ್ಮ ಹಿಂದಿನ ಹಿರಿಯವರು ಹೇಳುವಂಥ ಇದನ್ನು ನಮಗೆ ಕಂಡಿದ್ದೆ. ಹಾಗೆ ನಾನು ಚಿತ್ರಾನ್ನ ಸೇವೆಯನ್ನು ಪ್ರಾಮಾಣಿಕವಾಗಿ ನಮ್ಮ ಅನಂತೇಶ್ವರ ದೇವಸ್ಥಾನದಲ್ಲಿ ಚಿತ್ರಾನ್ನ ಸೇವೆ ಮಾಡಿದೆ. ಚಿತ್ರಾನ್ನ ಸೇವೆ ಮಾಡಿದ ತಕ್ಷಣ ಈ ಮಳೆಯು ಸಾಧಾರಣ ಕಡಿಮೆ ಆಗ್ತಾ ಬಂದು ಮಳೆ ಕಡಿಮೆ ಆಗಿ ಒಳ್ಳೆ ರೀತಿಯ ನಮ್ಮ ಜನರಿಗೆ ಆಗುವಂಥ ಸಂದರ್ಭ ಕಂಡು ಬಂದಿದೆ. ಇನ್ನು ಸಮಾಜ ಸೇವೆಯನ್ನು ಆಯ್ಕೆ ಮಾಡುವಾಗ ಎದುರಾಗುವ ಸವಾಲುಗಳೇನು ಅಂತ? ಸಮಾಜ ಸೇವೆ ಮಾಡೋದು ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದರೆ ಆ ಸೇವೆ ಮಾಡಿದವನಿಗೆ ಅದರ ಕಷ್ಟ ನೋವು ಎಲ್ಲ ಇವನಿಗೆ ಗೊತ್ತು. ಆ ಕಷ್ಟ ನೋವು ಕಂಡ್ರೇ ಅವನು ಸಮಾಜ ಸೇವೆ ಮಾಡಲಿಕ್ಕೆ ಅರ್ಹನು ಅಂತ ಹೇಳಲಿಕ್ಕೆ ಆಗ್ತದೆ.
ಯಾಕಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿ ಕೂಡ ಹೋಗಿ ನೋಡಿ, ನಾವು ಒಂದು ಹೆಣವನ್ನು ನೀರಲ್ಲಿ ಬಿದ್ದಲಿ ಅಥವಾ ಒಂದು ಕೊಳತುವಾದ ಹೆಣ ಸಿಗಲಿ, ಅದಕ್ಕೆ ಜನ ಬೇಕೇ ಬೇಕು, ಒಬ್ಬರ ಥರದ ಆಗೋದಿಲ್ಲ, 4-5 ಜನ ಬೇಕು. ಅದಕ್ಕೆ ನಮ್ಮ ಪೊಲೀಸಿನವರು ತುಂಬ ಸಹಕಾರ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಕಾನೂನು ಪ್ರಕಾರ ಅವರಿಗೆ ತಗೊಳ್ಬೇಕಾದ್ರೂ ಕೂಡ ಈ ವ್ಯವಸ್ಥೆಯಲ್ಲಿ ಇಲ್ಲದ ಕಾರಣ ನನ್ನನ್ನು ಕರೆಸಿ ಅವರು ಒಳ್ಳೆ ರೀತಿಯಲ್ಲಿ ಪೊಲೀಸ್ನವರು ಇಲ್ಲಿ ಆಗಲಿ ಮಲ್ಪೆ, ಮಣಿಪಾಲ, ಉಡುಪಿ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟ ಕಾರಣ ನಮಗೆ ಈ ರೀತಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ನೋಡಿ, ಈಗ ನಾನು ಇತ್ತೀಚೆಗೆ ಸಾಧಾರಣ 505 ಅನಾಥ ಶವಗಳನ್ನು ನಾನು ಅಂತ್ಯ ಸಂಸ್ಕಾರ ಮಾಡಿದ್ದೇನೆ. ಹೇಗೆ ಮಾಡಿದ್ದೇನೆ ಅಂತ ಹೇಳಿದರೆ, ಇದು ಕೊಳೆತು ಹೋದ ಶವ, ದಾರಿಯಲ್ಲಿ ಬಿದ್ದ ಶವ, ನೀರಿನಲ್ಲಿ ಬಿದ್ದ ಶವ, ಎಲ್ಲೆಲ್ಲಿ ರೀತಿಯಲ್ಲಿ ಅದು ಅನಾಥರು ಅಂತ ಹೇಳಿದರೆ ಅವರಿಗೆ ಇದ್ದು ಬಾರದೇ ಇದ್ದವರು ಅಥವಾ ಯಾರೂ ಅವರಿಗೆ ಇಲ್ಲ ಎಂಬ ದೃಷ್ಟಿಯಿಂದ ನಾವು ಅದನ್ನು ಕಾನೂನು ಪ್ರಕಾರ, ಯಾಕಂತ ಹೇಳಿದರೆ ಕಾನೂನು ಪ್ರಕಾರ ಒಂದು ಹೆಣವನ್ನು ನಾವು ಏನಾದರೂ ದಹನ ಮಾಡಬೇಕಾದ್ರೆ ಅದು ನಿಯಮ ಉಂಟು. ಪೊಲೀಸ್ ಇಲಾಖೆ, ನಗರಸಭೆ ಮತ್ತು ಎಲ್ಲ ಇಲಾಖೆಯರು ಜಿಲ್ಲಾಸ್ಪತ್ರೆ ಸೇರಿಕೊಂಡು ಅದನ್ನು ಮಾಡಬೇಕು. ಹೇಗೆ ಮಾಡಬೇಕಂತೇಳಿ, ಅದು ಹೆಣವು ಸತ್ತರೆ ಅದನ್ನು ನಾವು 1 ತಿಂಗಳು 40 ದಿವಸದ ತನಕ ನಾವು ಅಜ್ಜರ ಕಾಡಿನಲ್ಲಿ ಮೋರ್ಚರಲ್ಲಿ ಇಡ್ತೇವೆ. ಯಾಕಂತ ಹೇಳಿದರೆ ಮತ್ತೆ ಅದನ್ನು ಮಾನ್ಯ ಇದಕ್ಕೆ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಪ್ರಚಾರ ಕೊಟ್ಟು ಮನೆಯವರು ಬರದಿದ್ದರೆ ನಾವು ಅದನ್ನು ನಮ್ಮ ನ್ಯಾಯ ಪ್ರಕಾರ, ಕಾನೂನಲ್ಲಿ ಯಾವ ಪ್ರಕಾರ ಮಾಡ್ತಾರೆ ಅದೇ ರೀತಿಯಲ್ಲಿ ನಾವು ಅದನ್ನು ದಫನ ಮಾಡ್ತೇವೆ. ದಫನ ಮಾಡೋದು ಯಾಕಂತ ಹೇಳಿದರೆ, ಯಾಕಂತ ಹೇಳಿದರೆ ಪುನಃ ಯಾರಾದರೂ ಬಂದರೆ ನಮ್ಮವರು ಹೀಗೆ ಆಗಿದ್ದಾರೆ, ಅದನ್ನು ಬೇಕು ಅಂತ ಹೇಳಿದರೆ ಅದನ್ನು ತೆಗೆಯುವಂಥ ಕ್ರಮವೂ ಕೂಡ ನಮ್ಮ ಹತ್ರ ಇದೆ. ಯಾಕಂದರೆ ಅದಕ್ಕೆ ನಾವು ಹೂಡುವಾಗ ಆ ಮರ, ಅದರ ಹತ್ತಿರ ಏನು ಮರ ಉಂಟು, ಏನುಂಟು ಎಲ್ಲ ಅದನ್ನು ಐಡೆಂಟಿಫೈ ಮಾಡ್ತಾರೆ ಪೊಲೀಸ್ನವರು. ಅದರ ಪ್ರಕಾರ ನಾವು ಅಂಥ ಘಟನೆ ಇಷ್ಟವರೆಗೆ ಆಗಲಿಲ್ಲ, ಆದರೆ ಆಗಬಾರ್ದು. ಆದರೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಮಾಡ್ತಾ ಬರ್ತಿದ್ದೇವೆ. ಸಮಾಜ ಸೇವೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಆದರೆ ನಿಮ್ಮದೊಂದು ವಿಶಿಷ್ಟ ಅಂದರೆ ಎಷ್ಟೋ ಅನಾಥ ಶವಗಳಿಗೆ ಹೆಗಲುಗೊಟ್ಟಿದ್ದೀರಿ. ಇದು ಅನಾಥ ಶವಗಳಿಗೆ ಮುಕ್ತಿ ಕೊಡುವುದು ಒಂದು ಕಾನ್ಸೆಪ್ಟ್ ಹೇಗೆ ಶುರುವಾಯಿತು ಅಂತ? ಅದು ಯಾಕಂತ ಹೇಳಿದರೆ, ನಾನೀಗ ಮನುಷ್ಯ, ನಾನು ಸಾಯ್ತೇನೆ. ಸಾಯುವಾಗ ನನಗೆ ಯಾರು ಇಲ್ಲದಿದ್ದರೆ ಈ ರೀತಿಯೇ ಮಾಡಬೇಕಾಗ್ತದೆ. ಯಾರು ಇದ್ದರೆ ನಮಗೆ ಏನು ಅವರ ಸಾಂಪ್ರದಾಯಿಕ ಪ್ರಕಾರ ವೈಕುಂಠ ಸಮಾರಾಧನೆ ಅದು ಎಲ್ಲ ಮಾಡುವಂಥದ್ದು ಕ್ರಮ ಉಂಟು, ಅದೆಲ್ಲ ಮಾಡ್ತಾರೆ. ಇವರಿಗೆ ಯಾರು ಇಲ್ಲದೆ ಇರುವಾಗ ನಾವು ಅವರಿಗೆ ಯಾರು ಇಲ್ಲ ಅಂತೇಳಿ ಈ ಸಂದರ್ಭ ಬರಬಾರ್ದು ಎಂಬ ದೃಷ್ಟಿಯಿಂದ ನಾನೇ ಹೋಗಿ ನಿಂತು ಅಲ್ಲಿ ಅವರಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಅದು ಕೂಡ ನೋಡಿ, ದಫನ ಮಾಡಿದ್ರೂ ಕೂಡ ನಾವು ಅವರಿಗೆ ಈ ಮೊದಲು ನಾವು 150 ಕೊರೋನಾ ಸಂದರ್ಭದಲ್ಲಿ 154 ಶವ ಸಿಕ್ಕಿತ್ತು. ಅದನ್ನು ನಾನು ಇಲ್ಲೇ ನಮ್ಮ ಹತ್ತಿರ ಪೆರಂಪಳ್ಳಿ ಹತ್ತಿರ ಇರುವಂಥ ಒಂದು ನದಿಯಲ್ಲಿ ಅದಕ್ಕೆ ತಿಲೋಹೋಮ, ನಾರಾಯಣ ಹೋಮ ಎಲ್ಲ ನಾವು ಅದಕ್ಕೆ ಮಾಡಿದ್ದೇವೆ. ಯಾಕಂತ ಹೇಳಿದರೆ, ಅದು ಮಾಡದಿದ್ದರೆ ನಮಗೆ ಕೂಡ ತೊಂದರೆ. ಯಾಕಂತೇಳಿ ನಾವು ಯಾವ್ಯಾವ ರೀತಿಯ ಹೆಣವನ್ನು ತಗೊಂಡು ಹೋಗ್ತೇವೆ, ಅವರು ಯಾವ ರೀತಿ ಇರ್ತಾರೆ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಶಾಂತಿ ಸಿಗಲಿ ಎಂಬ ದೃಷ್ಟಿಯಿಂದ ನಾವು ಅವರಿಗೆ ಒಳ್ಳೆ ನಮ್ಮ ನುರಿತ ಭಟ್ಟರನ್ನ ಹಿಡ್ಕೊಂಡು ನಾವು ಅಂಥ ಕೆಲಸವನ್ನು ಮಾಡಿದ್ದೇವೆ. ಈಗ ಅದಕ್ಕೂ ಕೂಡ ಈಗ 505 ಆಗಿದೆ. ಅದನ್ನು ಕೂಡ ನಾವಿನ್ನು ಮಾಡಲಿಕ್ಕೆ ನಾವು ತಯಾರಾಗಿ ನಿಂತಿದ್ದೇವೆ. ಯಾಕಂತ ಹೇಳಿದರೆ, ಸತ್ತವನು ಯಾವ ರೀತಿಗಳು ಅನಾಥನಾಗಿ ಸಾತ್ರೂ ಕೂಡ ಅವರಿಗೂ ಕೂಡ ಒಂದು ನಮಗೆ ಇಲ್ಲಿಯ ಸಂಪ್ರದಾಯ ಪ್ರಕಾರ ನಾವು ಮಾಡಬೇಕಂತ ನಾವು ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ. ಕೊರೋನಾದ ಬಗ್ಗೆ ಹೇಳಿದ್ವಿ. ಕೊರೋನಾದಾಗ ಯಾವುದೇ ಶವಗಳನ್ನು ಸಾಗಿಸಬೇಕಾದ್ರು ಅಂದರೆ PPE ಕಿಟ್ ಎಲ್ಲ ಹಾಕೊಂಡು ಮಾಡಬೇಕಿತ್ತು. ಆಗ ಯಾವುದಾದ್ರೂ ಕಷ್ಟ ಏನಾದರೂ ಆಗಿತ್ತೆ? ಅಲ್ಲ, ಆವಾಗ ಕಷ್ಟನೇ. ಯಾಕಂತ ಹೇಳಿದರೆ ಆವಾಗ ಯಾರೂ ಬರೋದಿಲ್ಲ, ಹೆಣವನ್ನು ಮುಟ್ಟುಬಿಡಿ ನೋಡಲಿಕ್ಕೆ ಬರೋದಿಲ್ಲ ಯಾರು. ಆವಾಗ ನಮ್ಮ ಆತ್ಮೀಯರಾದ ತಾರತ್ಮ್ಯಸ್ಥರು ಮತ್ತು 2-3 ಜನ 4 ಜನ ನಾವು ಅದನ್ನು ಒಟ್ಟು ಮಾಡಿ, ಯಾಕಂತ ಹೇಳಿದರೆ ನಮಗೆ ಬೇಕಾಗುವಂಥ ವ್ಯವಸ್ಥೆ ಉಂಟು. ಕಿಟ್ಟು, ಯಾಕಂದ್ರೆ ನಮಗೆ ಕಿಟ್ಟನ್ನು ನಮ್ಮ ಆತ್ಮೀಯರು ಬೆಂಗಳೂರಲ್ಲಿ ಒಬ್ಬರು ಆತ್ಮೀಯರಿದ್ದಾರೆ, ಶರತ್ ಶೆಟ್ಟಿ ಅಂತೇಳಿ, ಅವರು ನಮಗೆ ಬೇಕಾಗುವಂಥ ಕಿಟ್, ಮಾಸ್ಕ್, ತಲೆಗಾಗುವ ಬಟ್ಟೆ ಎಲ್ಲವನ್ನು ನಮಗೆ ಬೇಕಾಗುವಂಥ ವಸ್ತುವನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಸಾಧಾರಣ ಒಂದು 2 ಲಕ್ಷದಷ್ಟು ಬೆಲೆ ಬಾಳುವಷ್ಟು ಆ ಕಿಟ್ಟನ್ನು ನಮಗೆ ಕೊಟ್ಟಿದ್ದಾರೆ. ಆವಾಗ ಒಂದು ಕಿಟ್ಟಿಗೆ 3,000 ರೂಪಾಯಿ ಆವಾಗ ಬೆಲೆ ಇತ್ತು. ಅದನ್ನು ನಾವು 4 ಜನ ಕೂಡ ಒಂದು ಹೆಣಕ್ಕೆ 4 ಜನಕ್ಕೆ ಒಂದೊಂದು ಕಿಟ್ಟು ಬೇಕು. 4 ಕಿಟ್ಟನ್ನು ಅದನ್ನು ನಾವು ಆದ ನಂತರ ಅದನ್ನು ಸುಡಬೇಕು. ಆ ಕಿಟ್ಟನ್ನು ಆ ರೀತಿ ಮಾಡಿಕೊಂಡು ನಾವು ಕಷ್ಟಪಟ್ಟು, ಯಾಕಂತೇಳಿ ಮನೆಯವರು ಇದ್ದೂ ಕೂಡ ಬರದೇ ಇರುವ ಸಂದರ್ಭದಲ್ಲಿ ನಾವು ಅದನ್ನು ಸುಡುದು, ಉಳ್ಳಿಕ್ಕಿಲ್ಲ, ಅದನ್ನು ಸುಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಆದರೂ ಕೂಡ ಭಾಳ ಕಷ್ಟ ಅಂತ ಹೇಳಿದರೆ, ಆವಾಗ ಕೊರೋನಾ ಅಂತ ಹೇಳಿದರೆ ಬಹಳಷ್ಟು ಒಂದು ಇದು. ಅದರ ನಂತರ 2 ಬಾರಿ ನನಗೆ ಕೊರೋನಾದ ಅಟ್ಯಾಕ್ ಆಯಿತು. ಆದರೂ ಕೂಡ ಅಟ್ಯಾಕ್ ಕೂಡ ನಾನು ಆಸ್ಪತ್ರೆಯಲ್ಲಿ ಗುಣಮುಖವಾಗಿ ಕೂಡ ಅದರ ನಂತರ ಕೂಡ ನಾನು ಆ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದೇನೆ. ಇನ್ನು ಕೊರೋನಾದ ಹೊತ್ತಲ್ಲಿ ಆಹಾರ ಕಿಟ್ ಎಲ್ಲ ಕೊಡ್ತಿದ್ರೆ, ಅದು ಹೇಗೆ ಸಾಧ್ಯವಾಯಿತು? ಅದು ಆಹಾರ ಕಿಟ್ಟು ಕೊಡೋದು ಅಂತ ಹೇಳಿದರೆ, ನಮಗೆ ಕೆಲವರು ಆತ್ಮೀಯರಿದ್ದಾರೆ, ಅವರ ಹತ್ರ ನಾವು ಹೇಳ್ತೇವೆ, ಸರ್ ಹೀಗೆ ಉಂಟು. ಅವರು ಅದನ್ನು ಕಿಟ್ ಮಾಡಿ, ಒಂದು ಪ್ಯಾಕೆಟ್
ಪ್ಯಾಕೆಟ್ ಮಾಡಿ ಕೊಡ್ತೇವೆ. ಈಗ ನೋಡಿ ಇವರು ಯಾರು ಮೊದಲು ಇವರು ಕೊಡ್ತಿದ್ರು, ಯಾರು ಮಲ್ಬಾರ್ನವರು ನಮಗೆ ಕೊಡ್ತಿದ್ರು. ಅದಕ್ಕೆ ನಾವು ಒಂದು ಲೈನಲ್ಲಿ ನಿಲ್ಲಿಸಿ ಅವರಿಗೆ ಬೇಕಾಗುವ ಸ್ಥಳದಲ್ಲಿ ಕಿಟ್ಟು ಕೊಟ್ಟಿದ್ದೇವೆ. ಅದೂ ಅಲ್ಲದೆ ಸಾಧಾರಣ 100ರಿಂದ 150 ಜನ ಭಿಕ್ಷುಕರಿಗೆ ಆವಾಗ ಈಗ ಭಿಕ್ಷಾಟನೆ ಮಾಡುವವರು ಮತ್ತು ವಲಸೆ ಕಾರ್ಮಿಕರು ಎಲ್ಲರಿಗೆ ಈಗ ಹಾಗೂ ರಸ್ತೆ ಬದಿಯಲ್ಲಿ ಮಲಗುದಿತ್ತು. ಆವಾಗ ನಾವು ಏನು ಮಾಡಿದೆ ಅಂತ ಅವರಿಗೆ ಅಲ್ಲಿ ಮಲಗಿದ್ರೆ ನಮಗೆ ತೊಂದರೆ ಎಂಬ ದೃಷ್ಟಿಯಿಂದ ಅವರಿಗೆ ಬೋರ್ಡ್ ಹೈಸ್ಕೂಲಲ್ಲಿ ಅವರಿಗೆ ಉಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಕೊರೋನಾದಿಂದ ಹಿಡಿದು ಕೊರೋನಾ ಹೋಗುವವರೆಗೆ ಅಲ್ಲಿ ಅವರಿಗೆ ಅವಕಾಶ, ಅವರಿಗೆ ಅಲ್ಲಿ ಬೇಕಾಗುವಂಥ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ, ಮಲಗುವ ವ್ಯವಸ್ಥೆ ಎಲ್ಲವನ್ನು ನಾವು ಮತ್ತು ನಗರಸಭೆ ಮತ್ತು ಪೊಲೀಸ್ ಇಲಾಖೆಯವರಲ್ಲಿ ಅವರಿಗೆ ಮಾಡಿಕೊಟ್ಟಿದ್ದೇವೆ. ಆದ ಕಾರಣ ಈ ವಲಸೆ ಕಾರ್ಮಿಕರಾಗಲಿ ಅಥವಾ ರಸ್ತೆಯಲ್ಲಿ ಬೀಳುವವರಾಗಲಿ ಆ ಹೊತ್ತಿಗೆ ಅವರ ಆರೋಗ್ಯಕ್ಕೆ ಕಾಪಾಡಲು ನಾವು ಎಲ್ಲ ಇಲಾಖೆಯವರವರಿಗೆ ರಕ್ಷಣೆಯನ್ನು ಮಾಡಿತ್ತು. ನನಗೆ ಈ ಒಂದು ಘಟನೆ ಅಂದರೆ ಸಮಾಜ ಸೇವೆ ಮಾಡುವಾಗ ಈ ಒಂದು ಘಟನೆ ಮನಸ್ಸಿಗೆ ತಾಗಿತ್ತು ಅನ್ನುವ ಯಾವುದಾದ್ರೂ ಘಟನೆ ಉಂಟಾ ನಿಮಗೆ? ಇಲ್ಲ, ನನಗೆ ಇಂಥದ್ದು ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೂ ತಯಾರಿಲ್ಲ. ಯಾಕಂತ ಹೇಳಿದರೆ ನಾನು ಸಮಾಜ ಸೇವೆಗೆ ಒಂದು ಹುಟ್ಟಿದವನು ಆದಮೇಲೆ ನಾನು ಅದನ್ನು ಇದು ಮಾಡಲಿಕ್ಕಿಲ್ಲ. ಯಾಕೆ ನೋಡಿ, ನನಗೆ 8ನೇ ತರಗತಿಯಲ್ಲಿ ಇರುವಾಗ ನನಗೆ ಒಂದು ರೈಲ್ವೆ ಇಲಾಖೆಗೆ ನನಗೆ ಆಯ್ಕೆಯಾಗಿತ್ತು, ರೈಲ್ವೆ ಪೊಲೀಸ್ ಆಗಿ. ಆವಾಗ ನಾನು ಎಲ್ಲ ಇಂಟರ್ವ್ಯೂ ಎಲ್ಲ ಪಾಸ್ ಆದೆ. ಆವಾಗ ಇದಿಲ್ಲ, ಏನು ಇಷ್ಟೇ ಎಜುಕೇಷನ್ ಇಂತಿಲ್ಲ, ಯಾಕೆ ಸಿಗೋದೇ ಕಷ್ಟ. ಅವಾಗ ರೈಲ್ವೆ ಆವಾಗ ನಮ್ಗೆ ಇಲ್ಲಿ ಮುಂಬೈಗೆಲ್ಲ ಹೋಗ್ಲಿಕ್ಕೆ. ಆವಾಗ ಮಾವ ಹೇಳಿದರು, ನನ್ನನ್ನು ಸಾಕೋದು ಆವಾಗ ಮಾವ ಅಂತ ಕೇಳಬೇಕಾಗ್ತದೆ. ಮಾವ ಅಂತ ಹೇಳಿದೆ, ಮಾವ ನನಗೆ ಹೀಗೆ ರೈಲ್ವೆ ಪೊಲೀಸ್ ಆಗಿ ಆಯ್ಕೆಯಾಗಿದ್ದೇನೆ, ಏನು ಮಾಡಬೇಕಾಗುತ್ತೆ? ಇಲ್ಲ, ನೀನು ಹೋಗೋದು ಬೇಡ, ಅಲ್ಲಿ ಹೆಣ ಕಾಯಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೇಳಿ ನಿನ್ನನ್ನು ಸಾಕೋದು ನಾನು ನಿನ್ನನ್ನು ಸಾಕ್ತೇನೆ ಅಂತ ಹೇಳಿದ್ರೆ ಅದನ್ನು ನಾನು ರೈಲ್ವೆಗೆ ಏನು ಆಯ್ಕೆಯಾಗಿದ್ದೇನೆ ಅದನ್ನು ಬಿಟ್ಟೆ. ಆದರೆ ನೋಡಿ, ದೇವರು ಏನು ಕೊಟ್ಟಿದ್ದಾನೆ ಅಂತ ಹೇಳಿದರೆ, ನೀನು ಅಲ್ಲಿ ಕೂಡ ಹೆಣವನ್ನು ಹೊರದು ನೀನು ಅದೇ ಎಲ್ಲಕ್ಕೆ ಹೋಗೋದಿದ್ದರೆ ನೀನು ಇಲ್ಲಿ ಕೂಡ ಹೆಣವನ್ನೇ ಹೊರಬೇಕಂತೇಳಿ ನಾನೀಗ ಹೆಣವನ್ನೇ ಹೊರುವ ಕೆಲಸವನ್ನು ನಾನು ಮಾಡ್ತಿದ್ದೇನೆ. ಸಮಾಜ ಸೇವೆಗೆ ಹೋಗುವಾಗ ಮಾವ ಅವರು ಎಂತ ಹೇಳಲಿಲ್ಲ? ಅಲ್ಲ, ಮತ್ತೆ ನಾನು ಅವರಿಗೆ ಸಮಾಜ ಸೇವೆಗಂತ ಮತ್ತೆ ಇಲ್ಲ, ಅವರಿಗೆ ನನಗೆ ಸಂಪರ್ಕವನ್ನು ಸ್ವಲ್ಪ ನಾವು ದೂರ ಮಾಡಿಬಿಟ್ಟು. ಯಾಕಂತೇಳಿದ್ರೆ ನಮಗೆ ಒಂದು ಗಂಟೆಯಲ್ಲಿ ಕೆಲಸ ಇಲ್ಲ, ಅವರು ಒಬ್ಬರೇ ಸಾಕೋದು ಅಂತ ಹೇಳಿದರೆ ನಮಗೆ ಕಷ್ಟ. ಇಲ್ಲಿದ್ದು ಯಾವ ಕಡೆಗೆ ಹೋದರೂ ಎಂತ, ಈಗ ಫೈನಾನ್ಸು ನಮಗೆ ಕೈ ಹಿಡಿಲಿಲ್ಲ, ಮರದ ವ್ಯಾಪಾರವೂ ಕೈ ಹಿಡಿಲಿಲ್ಲ, ಯಾವ ರೀತಿಯೂ ಕೈ ಹಿಡಿಲಿಲ್ಲ. ಆವಾಗ ಎಂತ ಮಾಡೋದು? ನಾನು ಒಬ್ಬಂಟಿಗ, ಮದುವೆ ಆಗಲಿಲ್ಲ. ಹಾಗಿರುವಾಗ ನನಗೆ ಇದು ಸಮಾಜ ಸೇವೆಯಲ್ಲೇ ತೃಪ್ತಿ. ಆ ಸಮಾಜ ಸೇವೆಯಲ್ಲಿ ಮಾಡೋದ ಕಾರಣ ನಾನು ಇಲ್ಲಿಯವರೆಗೆ ಬದುಕಿ ಉಳಿದಿದ್ದೇನೆ. ಇಲ್ಲದ್ರೆ ನಾನು ಯಾವಾಗಲೂ ಹೋಗ್ತಿದ್ದೆ. ಸಾಮಾಜಿಕ ಕಾರ್ಯಗಳನ್ನು ಮಾಡುವಾಗ ಅಧಿಕಾರಿಗಳ ಸಹಾಯ ಹೇಗಿರ್ತದೆ? ಈಗಲೂ ನನಗೆ ಅಧಿಕಾರಿಗಳ ಸಹಕಾರ ಖಂಡಿತ ಎಲ್ಲರದ್ದು ಉಂಟು. ಅದೇ ಹೇಳಿದಲ್ಲ, ಮಲ್ಪೆ, ಮಣಿಪಾಲ, ಉಡುಪಿ ಪೊಲೀಸ್ನವರು ನನಗೆ ಫುಲ್ಲು ಸಹಕಾರ ಕೊಟ್ಟ ಕಾರಣ ನನಗೆ ಈ ಕೆಲಸವನ್ನು ಮಾಡಲಿಕ್ಕೆ ಆಗಿದೆ. ಯಾಕಂತ ಹೇಳಿದರೆ ಆಗೋದಿಲ್ಲ, ಒಬ್ಬನೇ ಹೋಗಿ ಮಾಡಲಿಕ್ಕೆ ಕಷ್ಟ. ಪೊಲೀಸ್ನವರು ಬೇಕೇ ಬೇಕು ಇದಕ್ಕೆ. ಯಾಕಂದರೆ ಕಾನೂನು ಪ್ರಕಾರ ನಾವು ಎಲ್ಲ ರೀತಿಯಲ್ಲಿ ಮಾಡಬೇಕಲ್ಲ. ಯಾಕಂದರೆ ಒಬ್ಬ ಬಿದ್ದನಂತೇಳಿ ಅವನನ್ನು ಆಸ್ಪತ್ರೆಗೆ ಹಾಕಲಿಕ್ಕೆ ಆಗೋದಿಲ್ಲ, ಅಥವಾ ನಾವು ಸುಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾಗೋದು ನಿಯಮ ಉಂಟು. ಆ ನಿಯಮ ಪ್ರಕಾರ ನಾವು ಹೋಗಿಕೊಂಡು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ನಿಮ್ಮ ಮನೆಗೆ ಒಳಗೆ ಬರುವಾಗ ಆಕ್ಸಿಜನ್ ಸಿಲಿಂಡರ್ ನೋಡಿದೆ. ಅದು ಅಂದರೆ ಹೇಗೆ ಫಿಲ್ ಮಾಡಿ ಕೊಡುವುದಾ ಹೇಗೆ? ಅದು ಒಮ್ಮೆ ನಾನು ಫಿಲ್ ಮಾಡಿ ಕೊಡ್ತೇನೆ. ಅದು ಆಕ್ಸಿಜನ್ ಸಿಲಿಂಡರ್ ನಂತರ 3 ಇದೆ. ಅದು 3ರಲ್ಲಿ 2 ಸಿಲಿಂಡರನ್ನು ಎಮರ್ಜೆನ್ಸಿಗೆ ಒಂದು ಬೇಕು ಎಂಬ ದೃಷ್ಟಿಯಿಂದ ನಾನು ಕೊಡ್ತೇನೆ. ಅದನ್ನು ನಾನು ಫಿಲ್ ಮಾಡಿ ರೆಡಿ ಮಾಡಿ ಇಡ್ತೇನೆ. ಕೆಲವೊಮ್ಮೆ ಅಲ್ಲಿ ಬರ್ತಾರೆ, ಫಿಲ್ ಇಲ್ಲ ಅಂತ ಹೇಳಿದ ಕೂಡ ಅವ್ರು ಹೇಳ್ತೇನೆ, ನಾನು ಇದರಲ್ಲಿ ಇದಿಲ್ಲ, ಸಿಲಿಂಡರ್ಗೆ ಖಾಲಿ ಆಗಿದೆ, ನೀವು ಫಿಲ್ ಮಾಡಿ ತಗೊಂಡೋಗಿ ಹೇಳ್ತೇನೆ. ಆಗ ಅವರು ಅದಕ್ಕೆ ಹೆಚ್ಚಿಲ್ಲ ಕಡಿಮೆ ತಗೊಂಡು ಹೋಗ್ತಾರೆ. ಇನ್ನೊಂದು ದೊಡ್ಡದು ಉಂಟು ಸಿಲಿಂಡರ್, ಅದು ಒಂದು ತಿಂಗಳಿಗೆ ಬೇಕಾಗುವಂಥ ಇದು. ಯಾಕಂದರೆ ಕೆಲವರಿಗೆ ದಿವಸಕ್ಕೆ 3-4 ಸರಿ ಆಕ್ಸಿಜನ್ ಕೊಡಬೇಕು, ಕೆಲವರಿಗೆ ಗಂಟೆ ಕೊಡಬೇಕು ಎಂಬ ದೃಷ್ಟಿ ಇದಿರ್ತದೆ. ಆವಾಗ ಈ ಸಿಲಿಂಡರ್ ನಾನು ಅವರಿಗೆ ಬೇಕಾದಾಗ ಉಚಿತವಾಗಿ ನಾನು ಕೊಡ್ತೇನೆ. ಫಿಲ್ಲಪ್ ಮಾಡಿ ಇಲ್ಲದಿದ್ದರೆ ನಾನು ಹೇಳ್ತೇನೆ, ಸರ್ ನಾವು ಹೋಗೋ ದಾರಿಯಲ್ಲಿ ಇಂಥ ಕಡೆಯಲ್ಲಿ ಸಿಗ್ತದೆ, ಅದಕ್ಕೆ ಫಿಲ್ಲಪ್ ಮಾಡಿ ಇದ್ದದೇ ಸಿಗ್ತದೆ, ಅದನ್ನು ತಗೊಂಡು ಹೋಗಿ ಹೇಳ್ತೇನೆ. ಯಾಕಂದರೆ ಎಲ್ಲ ರೀತಿಯಲ್ಲಿ ಸವಲತ್ತು ಕೊಡಲಿಕ್ಕೆ ನಮಗೆ ಸ್ವಲ್ಪ ಕಷ್ಟಕರ ಆಗ್ತದೆ. ಯಾಕಂದರೆ ನಮಗೆ ಸಂಪಾದನೆ ಇಲ್ಲ. ಹಾಗೆ ಇಲ್ಲದಿದ್ದರೂ ನಾನು ಅವ್ರದ್ದು ಸಂಪಾದನೆ ಇಲ್ಲ, ನೀವು ಫಿಲ್ಲಪ್ ಮಾಡಿಕೊಂಡು ಹೋಗಿ ನಾನು ಹೇಳೋದಿಲ್ಲ. ಆದರೂ ಕೂಡ ಫಿಲ್ಲಪ್ ಇಲ್ಲದಿದ್ದರೆ ಮಾಡ್ಕೊಂಡು ಹೋಗಿ ಹೇಳ್ತೇನೆ ಅಂಥ ರೀತಿ. ಇನ್ನು ಅದೂ ಅಲ್ಲದೆ ನನ್ನ ಹತ್ರ 2 ಶವ ಇಡುವಂಥ ಶೀತಲೀಕರಣದ ಪೆಟ್ಟಿಗೆ ಇದೆ. ಒಂದು ಉಡುಪಿಯಲ್ಲಿದೆ, ಒಂದು ನನ್ನ ಮನೆಯಲ್ಲೇ ಇದೆ. ಯಾಕಂತ ಹೇಳಿದರೆ ಎಮರ್ಜೆನ್ಸಿ ಇಲ್ಲಿಗೆ ನಮ್ಮ ಉಡುಪಿಯಲ್ಲಂತ ಇಲ್ಲಿ ಹಿರಿಯಡ್ಕ, ಬೈಲೂರು ಮನೆಯಲ್ಲಿ ಈಗ ಡಾಕ್ಟರ್ನ ಸರ್ಟಿಫಿಕೇಟ್ ಇಲ್ಲದಿದ್ದರೆ ಆಸ್ಪತ್ರೆ ಇಡ್ಲಿಕ್ಕೆ ಬಿಡೋದಿಲ್ಲ. ಆವಾಗ ಏನೂ ಇಲ್ಲದಿದ್ದರೆ ಅವರಿಗೆ ಹೆಣವನ್ನು ಮನೆಯಲ್ಲಿ ಇಡಬೇಕಾದ್ರೆ ಮನೆ ವಾಸನೆ ಬರ್ತದೆ ಅಥವಾ ಏನಾದರೂ ತೊಂದರೆ ಹಾಕುವ ದೃಷ್ಟಿಯಿಂದ ನಾನು ಇಲ್ಲಿಂದ ಅವರಿಗೆ ಮನೆಗೆ ಉಚಿತವಾಗಿ ಕೊಡ್ದು. ಅವರು ತಗೊಂಡು ಬರೋದು ಕೆಲಸ ಅವರದು. ಇದಕ್ಕೆ ಅವರದೆಲ್ಲ ಬಾಡಿಗೆ ನನಗಿಲ್ಲ, ಅವರಿಗೆ ಕೊಟ್ಟು ಹೋಗ್ತಾರೆ. ಅದೂ ಅಲ್ಲದಿದ್ದರೆ ನಾನು ಎಮರ್ಜೆನ್ಸಿ ಕಾನೂನು ಪ್ರಕಾರ ಪೊಲೀಸ್ ಇಲಾಖೆಗೆ ಏನು ಅಲ್ಲಿ ಈಗ ಕಾನೂನಲ್ಲಿ ಏನಂತ ಹೇಳಿದರೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಹೆಣವನ್ನು ಆಸ್ಪತ್ರೆ ಇಡಲಿಕ್ಕಿಲ್ಲ. ಆವಾಗ ಇಲ್ಲಿಗೆ ಇಡಬೇಕಂತ ಅವಕಾಶ ಉಂಟು, ಅಲ್ಲಿ ಇಡಲಿಕ್ಕಿಲ್ಲ. ಆವಾಗ ನಾನು ಹೇಳ್ತೇನೆ, ಎಷ್ಟು ಹೊತ್ತು ಬಿಡಬೇಕಾದ್ರೆ ನನ್ನ ಮನೆಯಲ್ಲಿ ಇಡಿ ಅಂತೇಳಿ ನನ್ನ ಮನೆಯಲ್ಲಿರುವ ಶೀತಲೀಕರಣದ ಪೆಟ್ಟಿಗೆಯಲ್ಲೇ ನಾನು ಶವವನ್ನು ಇಟ್ಟಿದ್ದೇನೆ. ಅದೂ ಅಲ್ಲದೆ ನಾಯಿಯನ್ನು ಕೂಡ ಇಟ್ಟಿದ್ದೇನೆ ನಾನು. ಯಾಕಂತೇಳಿದರೆ ಒಂದು ಕಡೆಯಲ್ಲಿ ನಾಯಿ ಸತ್ತಿದೆ. ನಾಯಿ ಸತ್ತ ನಂತರ ಅದನ್ನು ಬಾಗಿ ಬಿಸಾಡಿದ ಬಂದು
ಕೂತ ನಂತರ ಮನೆಯವರು ಹೇಳಿದರು, ಇದನ್ನು ನಾಯಿ ಇದನ್ನು ಯಾರ ವಿಷ ಹಾಕಿ ಕೊಂದಿದ್ದಾರೆ, ಅದನ್ನು ನಮಗೆ ತೆಗಿಬೇಕು ಅಂತ ಹೇಳಿದರು. ಆಗ ಅಲ್ಲಿ ಅವರು ಒಟ್ಟು ಮಾಡಿದ ಅದನ್ನು ತೆಗೆದ್ರು. ಅದು ವಿಷ ತೆಗೆದ ಪರೀಕ್ಷೆ ಮಾಡಬೇಕಾದ್ರೆ ರಾತ್ರಿ ಆಯಿತು, ಡಾಕ್ಟ್ರು ಸಿಗೋದಿಲ್ಲ. ಆವಾಗ ಎಂತ ಮಾಡಿದ್ರು ಸಹ ಅಲ್ಲಿ ಪೊಲೀಸ್ ಇಲಾಖೆ ನನಗೆ ಫೋನ್ ಮಾಡಿದರು, ಸರ್ ಹೀಗೆ ಒಂದು ನಾಯಿದು ಸಮಸ್ಯೆ ಉಂಟು, ಹೀಗೆ ಆಗಿದೆ ಅಂತ. ಅದಕ್ಕೆ ನಾನು ಹೇಳಿ ಬನ್ನಿ ನನ್ನ ಮನೇಲಿ ಇಡಿ ಅಂತ ಹೇಳಿದೆ. ಮತ್ತು ನಾನು ಬೆಳಿಗ್ಗೆವರೆಗೆ ಮನೆಯಲ್ಲಿ ಇಟ್ಟು ನಾಯನ್ನು ನನ್ನ ಮನೆಯಂದೇ ಶಿಥಿಲೀಕರಣದ ಇಟ್ಟು ಅದನ್ನು ಮತ್ತೆ ಬೆಳಿಗ್ಗೆ ಆಗಿ ಡಾಕ್ಟರ್ ಅಲ್ಲಿಗೆ ಹೋಗಿ ಅದು ಪರೀಕ್ಷೆಗೆ ಮಾಡಿ ಅದು ಏನಾಗಿದೆ ನನಗೆ ಗೊತ್ತಿಲ್ಲ ಅಂತಾದ ಕೆಲಸ ಕೂಡ ನಾನು ಮಾಡಿದ್ದೇನೆ. ಜನರಿಗೆ ಹೆಲ್ಪ್ ಮಾಡೋ ಒಟ್ಟಿಗೆ ಪಶು ಪಕ್ಷಿಗಳಿಗೂ ಹೆಲ್ಪ್ ಮಾಡ್ತಿದ್ದೀರಿ, ಅದು ಹೇಗೆ ಸ್ಟಾರ್ಟ್ ಆಯಿತು ಅಂತ? ನೋಡಿ, ನನ್ನದು ಎಲ್ಲ ರೀತಿಯ ನನ್ನದು ಸಮಾಜ ಸೇವೆ ಉಂಟು. ಮನುಷ್ಯರಿಗೆ ಉಂಟು, ಪ್ರಾಣಿಗೆ ಉಂಟು, ಎಲ್ಲ ರೀತಿಯು. ನಾನು ಯಾವುದನ್ನು ನನ್ನ ಹತ್ತಿರ ಬಂದರೆ ಒಳಕಾಡ್ರೆ ಅಲ್ಲಿ ಒಂದು ನಾಯಿ ಸತ್ತಿದೆ ಅಂತ ಹೇಳ್ತಾರೆ, ಅದನ್ನು ನಾಯನ್ನು ಸತ್ತ ನಾಯನ್ನು ಕೂಡ ನಾನು ತಗೊಂಡು ಹೋಗ್ತೇನೆ. ನಾಯಿಗೆ ಪೆಟ್ಟಾಗಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಆಸ್ಪತ್ರೆಗೆ ತಗೊಂಡೋಗಿ ಅದನ್ನು ಚಿಕಿತ್ಸೆ ಪಡೆದು ಅದನ್ನು ಬಿಡ್ತೇನೆ. ಈ ಮಂಗಗಳನ್ನು ಕೂಡ ಮಂಗಗಳು ಬೀಳ್ತವೆ ಅಥವಾ ಒಂದು ಶಾಕ್ ಸರ್ಕಿಟ್ ಆಗಿ ಬೀಳ್ತವೆ, ಅದನ್ನು ಹೇಳಿದ್ರು ಕೂಡ ನಾನು ತಗೊಂಡೋಗಿ ಬೇಕಾಗುವಂಥ ವ್ಯವಸ್ಥೆ ಚಿಕಿತ್ಸೆ ಪಡಿಸಿಕೊಂಡು ಅದನ್ನು ನಾನು ಅರಣ್ಯ ಇಲಾಖೆಗೆ ಕೊಡ್ತೇನೆ. ಮತ್ತು ನವಿಲುಗಳು ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಪಕ್ಷಿ, ಅದು ಕೂಡ ಬಹಳಷ್ಟು ನಮಗೆ ಸಿಕ್ಕಿದೆ. ಯಾಕಂತ ಹೇಳಿದರೆ ಗಂಡು ನವಿಲಾಗಲಿ ಹೆಣ್ಣು ನವಿಲಾಗಲಿ ಅದನ್ನು ನಾನು ಹಿಡಿದುಕೊಂಡು ಅದು ಹಿಡಿಬೇಕಾದ್ರೆ ಸ್ವಲ್ಪ ಅದು ಕುಕ್ಕುತ್ತದೆ ಕಣ್ಣಿಗೆ, ಅದನ್ನು ಬೇಕಾದ ಜಾಗ್ರತೆಯನ್ನು ಇಟ್ಕೊಂಡು ಅದಕ್ಕೆ ಚಿಕಿತ್ಸೆ ಪಡಿಸಿಕೊಂಡು ಉದ್ಯಾವರದಲ್ಲಿ ಇದ್ದಾರೆ ನಮ್ಮ ಡಾಕ್ಟರ್ ಸಂದೀಪ್ ಶೆಟ್ಟಿ ಇದ್ದಾರೆ, ಅವ್ರ ಹೋಗಿ ಅಲ್ಲಿಂದ ಅವರಿಂದ ಟ್ರೀಟ್ಮೆಂಟ್ ಕೊಡಿಸಿ ಅದನ್ನು ಆ ಜಾಗ್ರತೆಯಿಂದ ಹೋಗಿ ನಾನು ಅರಣ್ಯ ಇಲಾಖೆ ಕೊಡ್ತೇನೆ. ಅರಣ್ಯ ಇಲಾಖೆಯವರು ಅದನ್ನು 2 ದಿವಸದಲ್ಲಿ ಇಟ್ಟು ಮತ್ತೆ ಅದನ್ನು ಇಲ್ಲೇ ನಮ್ಮ ಮನೆ ಹತ್ರ ಟ್ರೀ ಪಾರ್ಕ್ ಇದೆ, ಅಲ್ಲಿ ಹೋಗಿ ಅದನ್ನು ಅವರ ಕಾಡಿಗೆ ಬಿಡ್ತಾರೆ. ಆವಾಗ ಈಗ ಏನಿಲ್ಲ, ಈಗ ಅದನ್ನು ಕಾಡಿಗೆ ಬಿಡುವ ಪ್ರಶ್ನೆ. ಸತ್ತರೆ ಅದನ್ನು ಯಾವ ಇದಿದೆ ತಿನ್ನುವಂಥ ಪಕ್ಷಿ ಅದಿದೆ ಅದಕ್ಕೆ ಹಾಕ್ಬೇಕೀಗ. ಮೊದಲಾದರೆ ಇಲ್ಲ, ಈಗ ಹೂಳ್ಲಿಕ್ಕಿತ್ತು ಮೊದಲು, ಈಗ ಅದನ್ನು ಹೂಳ್ಲಿಕ್ಕಿಲ್ಲ. ಉಡುಪಿಯ ಜನರು ಈಗ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳೇನು, ಮತ್ತು ಉಡುಪಿಯ ಅಭಿವೃದ್ಧಿಗಾಗಿ ಏನೆಲ್ಲ ಕೆಲಸ ನಡಿಬೇಕಿದೆ? ಅಲ್ಲ, ಉಡುಪಿಯ ಸವಾಲು ನಮಗೆ ಬರೋದಿಲ್ಲ, ಯಾಕಂದ್ರೆ ನಮ್ಮ ಸಮಾಜ ಸೇವೆಗೆ ಅದು ರಾಜಕೀಯ ರಹಿತವಾಗಿ, ನಾವು ರಾಜಕೀಯ ರಹಿತವಾಗಿ ಇರುವಂಥ ಕೆಲಸವನ್ನು ಮಾತ್ರ ನಾವು ಮಾಡೋದು. ಯಾಕಂತ ಹೇಳಿದರೆ ಈ ಚರಂಡಿಗಳು ಹೇಳ್ತಾರೆ, ಅದನ್ನು ಮಾಡ್ತೇವೆ. ಈಗ ಇತ್ತೀಚೆಗೆ ಅಲ್ಲಿ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಚರಂಡಿಯಲ್ಲಿ ಒಂದು ಡ್ರೈನೇಜ್ ನೀರು ತುಂಬಿ, ಮಳೆ ನೀರು ಹೋಗುವ ಚರಂಡಿಯಲ್ಲಿ ಡ್ರೈನೇಜ್ ನೀರು ತುಂಬಿದೆ. ಅವಾಗ ಅಲ್ಲಿ ಹೇಳಿದ್ರು, ಅಲ್ಲೇ ಹೋಗಿ ನಾನು ವ್ಯವಸ್ಥೆ ಮಾಡಿದ್ದೇನೆ, ಅದಕ್ಕೆ ಉತ್ತರವು ಸಿಕ್ಕಿದೆ, ಅದಕ್ಕೆ ನಾವು ಮಾಡ್ತೇವೆ ಅಂತೇಳಿ ಅದನ್ನು ಕೂಡ ಹೇಳಿದ್ದಾರೆ. ಹಾಗೆ ನನಗೆ ಈ ರೀತಿಯ ಇದು ನಾನು ರಾಜಕೀಯ ರಹಿತವಾಗಿ ಮಾಡುವಂಥ ಒಂದು ಸೇವೆ. ಇನ್ನು ಪರಿಸರದ ಬಗ್ಗೆ ಕಾಳಜಿ ಕೂಡ ಇದೆ ನಿತ್ಯಾನಂದ ಅವರಿಗೆ. ಹೌದು, ಪರಿಸರದಲ್ಲಿ ಏನಾದರೂ ನಾನು ಬಿಡುತ್ತೆ, ಅದೇ ಪರಿಸರ ಪ್ರಾಣಿ ಇಲ್ಲ ಏನೋ ಪಕ್ಷಿಗಳಿದ್ರು ನಾನು ಅದಕ್ಕೆ ಪರಿಸರಕ್ಕೆ ಜನರ ಪರಿಸರ ಏನು ತೊಂದರೆ ಆಗ್ತಿದೆ ಅದಕ್ಕೆ ಎಲ್ಲ ರೀತಿಯಲ್ಲಿ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ. ಈಗ ನೀವು ದುಡಿಯುವುದಿಲ್ಲ, ಆದರೆ ಊಟಕ್ಕೆ ಎಲ್ಲ ಏನು ಮಾಡ್ತೀರಿ ಅಂತ? ನನಗೆ ಅನ್ನ ನೀರು ಇಲ್ಲದಿದ್ದರೂ ನನಗೆ ಸಂತೋಷ ಇದೆ. ಯಾಕಂತ ಹೇಳಿದರೆ ನಾನು ಮಾಡುವಂಥ ಸೇವೆಯೇ ನನಗೆ ಹೊಟ್ಟೆಗೆ ಒಂದು ಹಸಿವಿಲ್ಲದ ಕಾರಣ. ಅದು ಅಲ್ಲದೆ ಈಗ ನನಗೆ 2 ವರ್ಷ ಆಯಿತು. ಈ ಮಲ್ಬಾರ್ ಗೋಲ್ಡಿನವರು ಬೆಳಿಗ್ಗೆ 6 ಗಂಟೆಗೆ ಬಂದು ಅವರ ಬೆಳಗಿನ ಉಪಹಾರವನ್ನು ಅವರು ನನಗೆ ಆಫೀಸಿಗೆ ಬಂದು ಕೊಟ್ಟು ಹೋಗ್ತಾರೆ. 2 ವರ್ಷದಿಂದ ಊಟವನ್ನು ಮಾಡ್ತೇನೆ. 1,500 ರೂಪಾಯಿಯನ್ನು ಒಂದು ಹೋಟೆಲಿಗೆ ಕೊಡ್ತೇನೆ. ಅವರು 2 ಹೊತ್ತಿಗೆ ರಾತ್ರಿಗೆ ಮತ್ತು ಮಧ್ಯಾಹ್ನಕ್ಕೆ 2 ಹೊತ್ತಿಗೆ ಊಟ 2 ತಿಂಗಳು ಕೊಡ್ತಾರೆ. 1,500 ರೂಪಾಯಿ ಕೊಡೋದು. ಅದು ಅಲ್ಲ, ಮತ್ತೆ 10 ರೂಪಾಯಿಯ ಸಾಂಬಾರನ್ನು ನಾನು ಹತ್ತಿರದ ಹೋಟೆಲಿದೆ ಅಲ್ಲಿ ತರ್ತೇನೆ. ಅಲ್ಲದೇ ಇಲ್ಲದಿದ್ದರೆ ನನ್ನ ಆತ್ಮೀಯರಾದರೆ ಗಂಗಾಧರ್ ಅಂತ ಹೇಳಿದ್ದಾರೆ, ಅವರು ನನಗೆ ತಂದು ಕೊಡ್ತಾರೆ 10 ರೂಪಾಯಿ ಸಾಂಬಾರು. ನನಗೆ 2 ಹೊತ್ತಿಗೆ ಸಾಕಾಗ್ತದೆ. ಮತ್ತು ನನಗೆ ಆಡಂಬರ ಇಲ್ಲ, ನನಗೆ ದಿವಸ ಬೇಕಾದರೆ ಊಟ ಉಂಟು, ಮನೆ ಬೊಜ್ಜದು ಊಟ ಉಂಟು, ವೈಕುಂಠದ ಊಟ ಉಂಟು, ಸಾದದ್ದುಂಟು, ಮದುವೆದುಂಟು, ದಿವಸವೂ ನನಗೆ ಊಟ ಉಂಟು. ನಾನು ಹೋಗುವುದಿಲ್ಲ, ನನಗೆ ಆಗೋದಿಲ್ಲ. ನನಗೆ ನನ್ನದಾದಂಥ ಒಂದು ಅನ್ನ ಉಂಟು, ಅದನ್ನೇ ತಿಂತಾರೆ. ಅದು ಕೂಡ ನನಗೆ ಅನ್ನ ತಿನ್ನಬೇಕಾದ್ರೆ ಕೆಲವು ಸಾರಿ 1 ಗಂಟೆ ಊಟ ಮಾಡ್ತೇನೆ, ಕೆಲವು ಸಾರಿ 4 ಗಂಟೆ ಆಗ್ತದೆ. ನನಗೆ ಊಟ ತಿನ್ನೋಕ್ಕೂ ಕೂಡ ಯಾವ ರೀತಿ ನನಗೆ ಟೈಮೂ ಇಲ್ಲ. ಹಾಗಾಗಿ ಆ ರೀತಿಯಲ್ಲಿ ನಾನು ಬದುಕಿದ್ದೇನೆ. ತೊಂದರೆ ಇಲ್ಲದೆ ನಾನು ದೇವರ ಆಶೀರ್ವಾದದಿಂದ ಬದುಕಿದ್ದೇನೆ ಅಷ್ಟೇ. ಸಮಾಜ ಸೇವೆ ಮಾಡಲಿಕ್ಕೆ ಹಣ ಮುಖ್ಯವಾಗ್ತದ, ಮನಸ್ಸು ಮುಖ್ಯ ಆಗ್ತದೆ? ಸಮಾಜ ಸೇವೆ ಹಣ ಇದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸಮಾಜ ಸೇವೆ ಬೇಕಾಗುವುದು ಮನಸ್ಸು. ಅವನ ಮನಸ್ಸು ಗಟ್ಟಿದ್ದರೆ ಮಾತ್ರ ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯ. ಹಣ ಇದ್ದರೆ ಏನು ಮಾಡಲಿಕ್ಕೆ ಸಾಧ್ಯ? ಹಣವಂತರು ಬೇಕಾದಷ್ಟು ಕೋಟ್ಯಾಧೀಶರು ಅವರು ಬರ್ತಾರೆ, ಇದಕ್ಕೆ ಹಣ ಹೊರಲಿಕ್ಕೆ ಬರ್ತಾರಾ? ಹಣ ನೋಡಲಿಕ್ಕೆ ಬರೋದಿಲ್ಲ ಅವರು. ಹಾಗಿರುವಾಗ ಅವನ ಮನಸ್ಸು ಯಾವ ರೀತಿ ಉಂಟು ಆ ರೀತಿ ಮಾಡಲಿಕ್ಕೆ ಅವರು ಇದ್ದರೆ ಮಾತ್ರ ಅವರಿಗೆ ಸಮಾಜ ಸೇವೆಗೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಈಗ ಅನಾಥ ಶವಗಳನ್ನು ಮುಕ್ತಿ ಕೊಟ್ಟಿದ್ದೀರಿ, ಅದರಲ್ಲಿ ಕೆಲವು ಫ್ಯಾಮಿಲಿ ಇದ್ದು ಬರದವರು ಇರ್ತಾರೆ ಅಂತ ಹೇಳಿದ್ರಿ, ಅದರ ಬಗ್ಗೆ ಹೇಗೆ? ಅಲ್ಲ, ಈಗ ನಾವು ಫ್ಯಾಮಿಲಿ ಇದ್ದು ಬರದವರಿಗೆ ನಾವು ಇಂಟಿಮೇಷನ್ ಕೊಡ್ತೇವೆ, ಅವರಿಗೆ ಪೊಲೀಸ್ ಮುಖಾಂತರ ತಿಳಿಸ್ತೇವೆ. ನೋಡಿ, ನಿಮ್ಮ ಇಂಥವ್ರು ಮನುಷ್ಯರು ತೀರಿ ಹೋಗಿದ್ದಾರೆ, ಅವರನ್ನು ಹೌದಾ ಅಲ್ವಾ ಅಂತೇಳಿ ನೀವು ಐಡೆಂಟಿಫೈ ಮಾಡಿ, ಹೌದಾದರೆ ನೀವು ತಗೊಂಡೋಗಿ, ನಿಮಗೆ ಇಲ್ಲ ಅಂತ ಹೇಳಿದರೆ ನೀವು ಅದನ್ನು ನಮ್ಮ ಶವ ನಮಗೆ ಬೇಡ ಅಂತೇಳಿ ಬರೆದು ಕೊಡಿ ಅಂತೇಳಿ ಪೊಲೀಸ್ ಇಲಾಖೆಯಲ್ಲಿ ಬರೆದು ಕೊಟ್ಟು ಅದನ್ನು ನಾವು ಬೇಕಾಗುವಂಥ ಕೆಲಸ ಮಾಡ್ತೇವೆ. ನೀವು ಈ ಸಮಾಜ ಸೇವೆಯಲ್ಲಿ ಕಲಿತ ದೊಡ್ಡ ಪಾಠ ಯಾವುದು?
ಅಲ್ಲ, ಸಮಾಜ ಸೇವೆಯಲ್ಲಿ ಪಾಠ ಕಲೀಲಿಕ್ಕೆ ಇನ್ನೂ ಉಂಟು, ಬೇಕಾದಷ್ಟು ಕಲೀಲಿಕ್ಕೆ ಉಂಟು. ಆದರೆ ಕೂಡ ನಾನು ಯಾವ ರೀತಿಯೂ ಕೂಡ ನನ್ನ ಸೇವೆಯನ್ನು ಪಾಠ ಎಂಬುದು ನಾನು ಹೋಗುದು, ನನಗೆ ಯಾವ ರೀತಿಯೂ ಕೂಡ ಬಂದರೆ ಆ ರೀತಿ ನಾನು ಮಾಡಿಕೊಂಡು ಹೋಗ್ತೇನೆ. ಈ ವಿಡಿಯೋ ನೋಡ್ತಿರುವ ಯುವಕರಿಗೆ ಮತ್ತು ವೀಕ್ಷಕರಿಗೆ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀರಿ ಅಂತ? ಈಗ ನಾನು ಹೇಳೋದಂತ ಹೇಳಿದರೆ, ನಾನು ಈಗ ಸಮಾಜ ಸೇವೆಯಲ್ಲೇ ನಾನು ಹುಟ್ಟಿದಂಥವನು. ಹಾಗಿರುವಾಗ ನೀವು ಕೂಡ ಈ ಸೇವೆಯನ್ನು ನನಗೆ ಓದಲ್ಲಿ ಕೂಡ ಬಂದರೆ ನನಗೆ ಸಮಾಜ ಸೇವೆಗೆ ನೀವು ಸಹಕರಿಸಬೇಕು. ಅಲ್ಲದೇ ಇದ್ದರೆ ನೀವು ನಿಮಗೆ ಬೇಕಾದ ನಾನು ಮಾಡುವಂಥ ಸೇವೆ ಏನಿದೆ ಅದನ್ನು ಕೂಡ ನಿಮಗೆ ಮಾಡಲಿಕ್ಕೆ ಅವಕಾಶ ಇದ್ದರೆ ನೀವು ಕೂಡ ಮಾಡಬೇಕು. ಯಾಕಂತೇಳಿ ಸಮಾಜ ಸೇವೆ ಇಲ್ಲಿ ಈಗ ಬೇಕಾಗುವಂಥ ಜನ ಬೇಕು. ಯಾಕಂತೇಳಿದರೆ ಎಲ್ಲ ಕಡೆಯಲ್ಲಿ ಕೂಡ ಬಹಳಷ್ಟು ಜನರು ತೊಂದರೆಯಲ್ಲಿದ್ದಾರೆ. ಅವರಿಗೆ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಕೂಡ ನೀವು ಕೂಡ ಕಲ್ಪಿಸಿಕೊಡ್ಬೇಕಂತ ನಾನು ಹೇಳ್ತೇನೆ. ನಿಮ್ಮ ಈ ಒಂದು ಕೆಲಸವನ್ನು ಸ್ವಲ್ಪ ಸಮಯ ಬದಿಗಿಟ್ಟು ನಮಗೆ ಸಮಯ ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಇಲ್ಲ, ಅದಕ್ಕೆ ನಮಗೆ ನೋಡಿ, ಈಗ ನಮಗೆ ಪೊಲೀಸ್ ಇಲಾಖೆಯಿಂದಲೇ ಈಗ ಒಂದು 11 ಗಂಟೆಗೆ ಒಂದು ಬೇರೆ 2 ಮಗು ದಫನ ಮಾಡಲಿಕ್ಕಿತ್ತು. ಹಾಗಿರುವ ಆದರೂ ಕೂಡ ನಾನು ಅವರಿಗೆ ಹೇಳಿದೆ, ನಮಗೆ ಅವರು ದೂರದಿಂದ ಬರ್ತಿದ್ದಾರೆ, ನನ್ನ ಸೇವೆಯನ್ನು ಗುರುತಿಸಲಿಕ್ಕೆ ಜನರು ಗುರುತಿಸಬೇಕು ಎಂಬ ದೃಷ್ಟಿಯಿಂದ ಅವರು ನನ್ನನ್ನು ಇವತ್ತು ಕರೆದಿದ್ದಾರೆ. ಹಾಗಿರುವಾಗ ದಯವಿಟ್ಟು ನನಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದಕ್ಕೆ ಅವರು ಅವಕಾಶವನ್ನು ನನಗೆ 1 ಗಂಟೆ ಅವಕಾಶವನ್ನು ನನಗೆ ಇವತ್ತು ಕೊಟ್ಟಿದ್ದಾರೆ. ಇಲ್ಲದೇ ಇದ್ದರೆ ನಾನು ನಿಮಗೆ ಹೇಳಿಯಾದಂಥ ನಿಮಗೆ ತೊಂದರೆ ಬರಬಾರ್ದ ದೃಷ್ಟಿಯಿಂದ ನಾನು ಇಲ್ಲದ ಅದು ಕೂಡ ಮಾಡಿ ಅದಕ್ಕೆ ತೊಂದರೆ ಇಲ್ಲ. ಯಾಕಂತ ಹೇಳಿದರೆ ಅದನ್ನು ಕೂಡ ನಾವು ಸ್ವಲ್ಪ ಲೇಟ್ ಆದರೂ ಕೂಡ ಅದಕ್ಕೆ ತೊಂದರೆ ಬರೋದಿಲ್ಲ. ಹಾಗೆ ದೃಷ್ಟಿಯಿಂದ ನಾನು ಇದ್ದೇನೆ ಅಷ್ಟೇ. ಧನ್ಯವಾದಗಳು ಸರ್. ವೀಕ್ಷಕರೇ, ಇದಾಗಿತ್ತು ಸಮಾಜ ಸೇವಕ ನಿತ್ಯಾನಂದ ಅವರ ಮಾತುಗಳು. ಇಂಥದ್ದೇ ವಿಡಿಯೋವನ್ನು ನೋಡಲು ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.